ದೇವರ ಮಕ್ಕಳೇ, ಒಂದು ಬೈಬಲ್ನಿಂದ ಅಮೂಲ್ಯವಾದಂತಹ ಸಂಗತಿಯನ್ನ ಆಲೋಚನೆ ಮಾಡಿ ಕಲಿತುಕೊಳ್ಳೋಣ. ಅಂಶದ ಹೆಸರೇನು ಎಂಬುದಾಗಿ ನೋಡುವಂತದ್ದಾದ್ರೆ, ರಾಜ್ಯ ಸುವಾರ್ತೆ ಪ್ರಕೃತಿಗ ಇಲ್ಲ ಪ್ರಜೆಗಳಿಗ ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ರಾಜ್ಯ ಸುವಾರ್ತೆ ಪ್ರಕೃತಿಗ ಇಲ್ಲ ಪ್ರಜೆಗಳಿಗ ಎಂಬುದಾಗಿ. ಯಾಕೆ ಒಂದು ಅಂಶವನ್ನ ನಾವು ಆಲೋಚನೆ ಮಾಡಿ ನೋಡ್ಬೇಕು ಅಂತ ಅಂದ್ರೆ, ಬೈಬಲ್ ಅಲ್ಲಿ ಎಂತೆಂಥ ಮಹಾಜ್ಞಾನವೋ ಮಹಾಜ್ಞಾನದ ಸಂಗತಿಗಳು ಬರೆಯಲ್ಪಟ್ಟಿದೆ. ಆದ್ರೆ ಈ ಒಂದು ಬೈಬಲ್ನ ಹೊಂದ್ಕೊಂಡಿರುವಂತ ಕ್ರೈಸ್ತರು ಅವರು ಹೊಂದ್ಕೊಂಡಂತದ್ದೇ ಸತ್ಯ ಎನ್ನುವಂತ ರೀತಿಯಲ್ಲಿ ಯಾವುದೋ ಕೆಲವೊಂದು ಮಾತುಗಳನ್ನು ಮಾತ್ರವೇ ಕೇಳಿ ಅದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಅದು ರೈಟ್ ಅನಿಸಿರುವಂತ ಕಾರಣ, ಸತ್ಯವನಿಸಿರುವಂತ ಕಾರಣ ಅದನ್ನೇ ಲೋಕಕ್ಕೆ ಪರಿಚಯವನ್ನ ಮಾಡ್ತಾ ಅಮಾಯಕರ ರೀತಿಯಲ್ಲಿ ಇದ್ದಾರೆ. ಆದ್ರೆ ಕ್ರೈಸ್ತರು ಯಾರೊಬ್ಬರು ಕೂಡ ಆಲೋಚನೆ ಮಾಡದೇ ಇರುವಂತ ಒಂದು ಸಂಗತಿಯನ್ನು ನಾವಿವತ್ತು ಆಲೋಚನೆ ಮಾಡಿ ಕಲಿತುಕೊಳ್ಳಬೇಕಾಗಿರುವಂತ ಒಂದು ಪಾಠ. ಯಾಕೆ ಅಂತಂದ್ರೆ, ಈ ಒಂದು ರಾಜ್ಯ ಸುವಾರ್ತೆ ಎನ್ನುವಂತ ವಿಷಯದಲ್ಲಿ ಪ್ರಕೃತಿಗೆ ಇಲ್ಲ ಪ್ರಜೆಗಳಿಗ ಎಂಬುದಾಗಿ ನಾವು ಯಾಕೆ ಆಲೋಚನೆ ಮಾಡ್ಬೇಕು ಅಂದ್ರೆ, ಕೆಲವೊಂದು ಬೈಬಲ್ ಅಲ್ಲಿ ಇರುವಂತ ಸಂದರ್ಭಗಳನ್ನ ನೋಡುವಂತದ್ದಾದ್ರೆ ಪ್ರಕೃತಿಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ಬೇಕಾಗಿದೆ ಎನ್ನುವಂತ ಮಾತುಗಳು ಕಾಣುತ್ತೆ. ಆ ಮಾತುಗಳನ್ನ ಓದಿಕೊಂಡು ಈ ಪಾಠ ಭಾಗದಲ್ಲಿ ಮುಂದೆ ಸಾಗಿ ಹೋಗೋಣ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನವನ್ನು. ಮಾರ್ಕನು ಬರೆದ ಸುವಾರ್ತೆ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಗಮನಿಸಿ, ಕೇಳಿಸ್ಕೊಂಡ್ರೆ ಎಲ್ಲರೂ ಬೈಬಲ್ ನ ತೆಗಿರಿ. ಇವ್ರಲ್ಲಿ ಓದುವಂತ ಮಾತು ಬೈಬಲ್ ಅಲ್ಲಿ ಇದೆಯಾ ಇಲ್ವಾ ಎನ್ನುವಂಥದ್ದನ್ನ ಗಮನಿಸಿ ಮತ್ತೆ ಓದುದು. ಆಮೇಲೆ ಅವರಿಗೆ, ಮಾರ್ಕನ ಸುವಾರ್ತೆ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಇಲ್ಲಿ ಈ ತೆಲುಗು ಭಾಷೆ ಬೈಬಲ್ ಅಲ್ಲಿ ಇದೇ ಮಾತನ್ನ ನಾವು ನೋಡುವಂತದ್ದಾದ್ರೆ, మరియు మీరు సర్వలోకమునకు వెళ్ళి ಸರ್ವ ಸೃಷ್ಟಿకి ಸುವಾರ್ತೆను ಪ್ರಕಟಿಂಚಂడి ಎಂಬುದಾಗಿದೆ. ಅಂದ್ರೆ ಸರ್ವ ಸೃಷ್ಟಿಗೆ ಸುವಾರ್ತೆನು ಪ್ರಕಟಿಂಚುಡಿ. ಇಲ್ಲಿ ಸರ್ವ ಸೃಷ್ಟಿಗೆ ಎನ್ನುವಂತ ಮಾತು ಕಾಣುತ್ತೆ. ಸರ್ವಲೋಕಕ್ಕೆ ಹೋಗಿ ಮತ್ತೆ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನ ಪ್ರಕಟಿಸ್ರಿ ಎಂಬುದಾಗಿ ಇರುವಂತ ಮಾತು ಕಾಣುತ್ತೆ. ಈ ಸೃಷ್ಟಿ ಅಂದ್ರೆ ಏನು ಅಂದ್ರೆ, ಕನ್ನಡ ಭಾಷೆಯಲ್ಲಿ ಇರುವಂತ ಜಗತ್ತು ಎನ್ನುವಂಥದ್ದು ಏನ್ ಕಾಣುತ್ತೋ ಅದಕ್ಕನುಸಾರವಾಗಿ ಈ ಪ್ರಕೃತಿ, ಮರಗಿಡಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಆಕಾಶವಾಗಿರ್ಬೋದು, ಇವೆಲ್ಲವನ್ನು ಕೂಡ ಸೃಷ್ಟಿ ಎಂಬುದಾಗಿ ಹೇಳ್ತೀವಿ. ಇದಕ್ಕೂ ಕೂಡ ಸುವಾರ್ತೆ ಎನ್ನುವಂಥದ್ದು ಅಗತ್ಯತೆ ಇದೆಯಾ? ಈ ಮಾತನ್ನ ನಾವು ನೋಡುವಂತದ್ದಾದ್ರೆ ಸ್ಪಷ್ಟವಾಗಿ ಇದು ಅರ್ಥವಾಗುತ್ತೆ. ಮನುಷ್ಯನಿಗೆ ಮಾತ್ರವೇ ಅಲ್ಲ, ಪ್ರಕೃತಿಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ಅವಶ್ಯಕತೆ ಇದೆ ಎನ್ನುವಂತ ಮಾತು ಇದರಿಂದ ಅರ್ಥವಾಗುತ್ತೆ. ಇನ್ನೊಂದು ಮಾತನ್ನು ನಾವು ನೋಡುವಂತದ್ದಾದ್ರೆ ಕೊಲೊಸ್ಸೆ ಪುಸ್ತಕ 1ನೇ ಅಧ್ಯಾಯ 23ನೇ ವಚನ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1:23. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಅಂದ್ರೆ ಇಲ್ಲಿ 23ನೇ ವಚನದಲ್ಲಿ, ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆ ಅಂದ್ರೆ ಸೃಷ್ಟಿಗೂ ಕೂಡ ಸಾರಲ್ಪಟ್ಟಂತ ಸುವಾರ್ತೆ ಅಂತ ಹೇಳಿ ಇಲ್ಲಿದೆ. ಸರ್ವ ಸೃಷ್ಟಿಗೆ ಸುವಾರ್ತೆ ಬೇಕು ಎನ್ನುವಂತ ಮಾತಿಗೆ ಮತ್ತೆ ಇದು ಕೂಡ ಸಾಕ್ಷಿ ಕೊಡ್ತಾ ಇದೆ. ಮನುಷ್ಯನಿಗೆ ಮಾತ್ರವೇ ಅಲ್ಲ, ಸೃಷ್ಟಿಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ಬೇಕು. ಈ ಒಂದು ಸುವಾರ್ತೆಯನ್ನ ಸೃಷ್ಟಿಗೂ ಕೂಡ ಸಾರ್ಬೇಕು ಎನ್ನುವಂಥದ್ದನ್ನ ಇಲ್ಲಿ ಈ ಮಾತಿನಿಂದ ಅರ್ಥವಾಗುತ್ತೆ. ಆದ್ರೆ ನಾವು ಆಲೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಏನು ಅಂತ ಅಂದ್ರೆ, ಇವತ್ತು ಮನುಷ್ಯನಿಗೆ ಮಾರ್ಪಾಟು ಎನ್ನುವಂಥದ್ದು ಬೇಕು. ಯಾಕಂದ್ರೆ ಮನುಷ್ಯನು ಪಾಪ ಮಾಡಿರುವಂತ ಕಾರಣ. ಮನುಷ್ಯನು ಪಾಪ ಮಾಡಿದನ ಅಂತ ಹೇಳಿ ಒಂದ್ ವೇಳೆ ಬೈಬಲ್ನ ಕೇಳುವಂತದ್ದಾದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 3:23ನೇ ವಚನದಲ್ಲಿ ಎಲ್ಲಾ ಮನುಷ್ಯರು ಪಾಪ ಮಾಡಿ ಅಂತ ಹೇಳಿದೆ. ಅಂದ್ರೆ ಎಲ್ಲಾ ಮನುಷ್ಯರು ಪಾಪ ಮಾಡಿರುವಂತ ಕಾರಣ ಅವರಿಗೆ ಸುವಾರ್ತೆ ಎನ್ನುವಂಥದ್ದು ಬೇಕು. ಆ ಸುವಾರ್ತೆಯನ್ನು ಕೇಳಿದಂತವ್ರು ಮಾರ್ಪಡ್ಬೇಕು, ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು, ದೇವರ ಮಾರ್ಗದಲ್ಲಿ ನಡ್ಕೋಬೇಕು, ಪರಿಶುದ್ಧರಾಗಿ ಜೀವಿಸ್ಬೇಕು, ಪರಲೋಕವನ್ನ ಸಂಪಾದನೆ ಮಾಡ್ಕೋಬೇಕು. ಆದ್ರೆ ಈ ಪ್ರಕೃತಿ ಎನ್ನುವಂಥದ್ದು
ದೇವರ ಮಾತಿನಂತೆ ಬದುಕ್ತಾ ಇದೆಯಾ ಅಂತ ನೋಡಿದ್ರೆ ಬದುಕ್ತಾ ಇದೆ ಎನ್ನುವಂತ ಮಾತುಗಳು ಅರ್ಥವಾಗುತ್ತೆ. ಆಗಿರುವಂತ ಕಾರಣ ಈ ಪ್ರಕೃತಿ ಎನ್ನುವಂಥದ್ದಕ್ಕೆ ಈ ಒಂದು ಸುವಾರ್ತೆ ಎನ್ನುವಂಥದ್ದು ಅಗತ್ಯತೆ ಇದೆಯಾ? ಒಂದು ವೇಳೆ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೆ ಅಗತ್ಯತೆ ಇದೆ ಎಂಬುದಾಗಿ ನಾವು ನೋಡುವಂತದ್ದಾದ್ರೆ ಪ್ರಕೃತಿಯು ಕೂಡ ತಪ್ಪನ್ನ ಮಾಡ್ಬೇಕು, ಪಾಪವನ್ನ ಮಾಡ್ಬೇಕು. ಆವಾಗ ಅದಕ್ಕೂ ಕೂಡ ರಕ್ಷಣೆ ಬೇಕು. ರಕ್ಷಣೆ ಬೇಕಾಗಿರುವಂತ ಕಾರಣ ಸುವಾರ್ತೆ ಬೇಕು ಅಂತ ಹೇಳಿ ಅಂದ್ಕೋಬಹುದು. ಆದ್ರೆ ದೇವರು ಸೃಷ್ಟಿ ಮಾಡಿದಂತ ಸಮಯದಲ್ಲಿ ಈ ಒಂದು ಸೃಷ್ಟಿ ಎಲ್ಲವೂ ಕೂಡ ಯಾವ ರೀತಿಯಾಗಿದೆಯೋ ಅಂತ ಹೇಳಿ ಸೃಷ್ಟಿ ಕಾರ್ಯಕ್ರಮದಲ್ಲಿ ಹೋಗಿ ಒಂದ್ಸರಿ ನಾವು ನೋಡುವಂತದ್ದಾದ್ರೆ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿ. ಆದಿಕಾಂಡ 1:31. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲಾ ನೋಡಲಾಗಿ ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಆತನು ಎಲ್ಲಾ ದಿನವೂ ಆತನು ಉಂಟು ಮಾಡಿದ್ದಾನೆ. ಆತನು 6 ದಿನಗಳಲ್ಲಿ ಆತನು ಉಂಟು ಮಾಡಿದಂತ ಕಾರ್ಯವೆಲ್ಲವನ್ನು ಆತನು ಮತ್ತೆ ಗಮನಿಸಿ ನೋಡ್ತಾ ಇದ್ದಾನೆ. ನೋಡಿದಾಗ ಅದು ಅದು ಬಹು ಒಳ್ಳೇದಾಗಿತ್ತು, ಬಹು ಒಳ್ಳೇದಾಗಿತ್ತು. ಒಂದು ಡೌಟ್ ಬರ್ಬೋದು ನಿಮ್ಗೆ, ದೇವರು ಅಂದ್ರೆ ಸುಮ್ನೆ ಅಲ್ಲ. ಯಾಕಂದ್ರೆ ಏಷ್ಯಾನ ಗ್ರಂಥ 55:8ರಲ್ಲಿ ದೇವರ ಜ್ಞಾನಕ್ಕೂ ಮನುಷ್ಯನ ಜ್ಞಾನಕ್ಕೂ ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಅಂತರವಿದೆಯೋ ಅಂತ ಅಂತರವಾದಂಥದ್ದು, ಅಂತ ಶ್ರೇಷ್ಠವಾದಂಥದ್ದು ದೇವರ ಜ್ಞಾನ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಆಗಿರುವಂತ ಕಾರಣ ದೇವರು ಮಾಡುವಂತ ಕೆಲಸಗಳು ಯಾವತ್ತೂ ಕೂಡ ತಪ್ಪಾಗಿ ಅದು ಕಳಂಕವುಳ್ಳದ್ದಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವರು ಸೃಷ್ಟಿಯನ್ನೆಲ್ಲ ಮಾಡಿ ಮತ್ತೆ ಆತನು ನೋಡುವಂತ ಅಗತ್ಯತೆ ಏನಿದೆ? ಏನಕ್ಕೋಸ್ಕರ ಮತ್ತೆ ಆತನ ಸೃಷ್ಟಿಯನ್ನ ಗಮನಿಸ್ತಾ ಇದ್ದಾನೆ ಅಂತ ಅಂದ್ರೆ ಆತನೇನೋ ತಪ್ಪು ಮಾಡಿದೀನಿ ಎನ್ನುವಂತ ರೀತಿಯಲ್ಲಿ ಆತನು ಗಮನಿಸ್ತಾ ಇಲ್ಲ. ಮನುಷ್ಯನ ಮೇಲೆ ಇರುವಂತ ಅಧಿಕವಾದಂತ ಪ್ರೀತಿಯಿಂದಲೇ ಆತನು ಗಮನಿಸಿ ನೋಡ್ತಾ ಇದ್ದಾನೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಬಹಳವಾಗಿ ಚಿಕ್ಕ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇರ್ತಾರೆ ತಂದೆ ತಾಯಿಗಳು. ಈ ತಾಯಿ ಏನಾದ್ರು ಅಡಿಗೆ ಮಾಡುವಂತ ಸಮಯದಲ್ಲಿ ಚೆನ್ನಾಗಿ ಮಾಡಿದಂತ ಅಡಿಗೆಯನ್ನ ಮತ್ತೆ ಟೇಸ್ಟ್ ನೋಡುತ್ತೆ, ಚೆನ್ನಾಗಿದೆಯಾ, ಹೆಂಗಿದೆ, ಆ ರೀತಿಯಾಗಿದೆಯಾ ಅಂತ. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ ಮಗುವಿನ ಮೇಲಿರುವಂತ ಪ್ರೀತಿಯಿಂದ. ಆ ರೀತಿಯಾಗಿ ದೇವರು ತಾನು ಸೃಷ್ಟಿ ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೇದಾಗಿತ್ತು ಎಂಬುದಾಗಿದೆ. ಅಂದ್ರೆ ದೇವರೇ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾನೆ, ಇದು ಒಳ್ಳೇದಾಗಿದೆ ಅಂತ. ಮನುಷ್ಯರ ವಿಷಯದಲ್ಲಿ ನೋಡುವಾಗ ಮುಂದೆ ಓದ್ಕೊಂಡು ಹೋಗುವಂತದ್ದಾದ್ರೆ ಮನುಷ್ಯನ ಕೆಟ್ಟತನವು ಭೂಮಿನೆಲ್ಲ ತುಂಬಿಕೊಟ್ಟಿತು ಎಂಬುದಾಗಿ ದೇವರೇ ಹೇಳಿದ್ದಾನೆ. ಆಗಿರುವಂತ ಕಾರಣ ಸೃಷ್ಟಿ ವಿಷಯದಲ್ಲಿ ಬಹು ಒಳ್ಳೇದಾಗಿತ್ತು ಅಂತ ಹೇಳಿ ದೇವರೇ ಹೇಳಿದ್ದಾನೆ ಅಂತ ಅಂದ್ರೆ ಸೃಷ್ಟಿಯಲ್ಲಿ ಪಾಪ ಎನ್ನುವಂಥದ್ದು ಇದೆಯಾ? ಸೃಷ್ಟಿಯಲ್ಲಿ ದೋಷ ಎನ್ನುವಂಥದ್ದು ಇದೆಯಾ? ಅಂದ್ರೆ ದೇವದೂತ ಏನೋ ತಪ್ಪೇ ಮಾಡಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಒಂದ್ ಸಮಯದಲ್ಲಿ ಇದ್ದಂತ ದೇವದೂತನು ತಪ್ಪನ್ನ ಮಾಡಿದಾನೆ, ದುಷ್ಟನಾಗಿ ಬದಲಾಗಿರುವಂತದ್ದು ಕೂಡ ಸತ್ಯ. ಹೊಸ ಒಡಂಬಡಿಕೆಯಲ್ಲಿ ಮಾತುಗಳನ್ನು ನೋಡ್ಕೊಂಡು ಹೋಗುವಂತ ಸಮಯದಲ್ಲಿ ದೇವದೂತರು ತಪ್ಪನ್ನ ಮಾಡಿದಂತ ಸಮಯದಲ್ಲಿ ಅವ್ರನ್ನ ಅಗಾಧದೊಳಗೆ ಇಡ್ತಾನೆ ಎಂಬುದಾಗಿಯೂ ಕೂಡ ಇದೆ. ಆದ್ರೆ ತಪ್ಪು ಮಾಡಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ಆದ್ರೆ ಸೃಷ್ಟಿಯ ವಿಷಯದಲ್ಲಿ ಆ ಸಮಯದಲ್ಲಿ ನೋಡುವಾಗ ಸೃಷ್ಟಿಯು ಒಳ್ಳೇದಾಗಿತ್ತು ಎಂಬುದಾಗಿ ಇದೆ. ಒಳ್ಳೇದಾಗಿರುವಂತ ಈ ಒಂದು ಸೃಷ್ಟಿಗೆ ಈ ಒಂದು ರಾಜ್ಯ ಸುವಾರ್ತೆ ಎನ್ನುವಂಥದ್ದು ಏನಕ್ಕೋಸ್ಕರ ಪ್ರಕಟಣೆ ಮಾಡಬೇಕು? ದೈವತ್ವವನ್ನ ಕಳೆದುಕೊಂಡಿರುವಂತ ಮನುಷ್ಯನಿಗೆ ಸುವಾರ್ತೆ ಎನ್ನುವಂಥದ್ದು ಅಗತ್ಯತೆ ಇದೆ. ಆದ್ರೆ ಪ್ರಕೃತಿ ಎನ್ನುವಂಥದ್ದಕ್ಕೆ ಏನಕ್ಕೋಸ್ಕರ ಸುವಾರ್ತೆ ಎನ್ನುವಂಥದ್ದು ಬೇಕು? ಒಂದ್ ವೇಳೆ ಆ ರೀತಿಯಾಗಿ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೂ ಕೂಡ ಬೇಕು ಅನ್ನುವಂಥದ್ದು ಸತ್ಯವಾಗಿದ್ರೆ ಇದರ ಹಿಂದೆ ಇರುವಂತ ದೇವರ ಉದ್ದೇಶವು ಏನು? ಒಂದ್ ವೇಳೆ ನಾವು ಆ ರೀತಿಯಾಗಿ ಸಾರುವಂತದ್ದಾದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಕೇಳುತ್ತಾ? ಆಲೋಚನೆ ಮಾಡಿ. ಈ ಒಂದು ದೇವದೂತರು ಯಾರಿಗೋಸ್ಕರ ಮಾಡಲ್ಪಟ್ಟಿದ್ದಾರೋ ಎನ್ನುವಂತ ವಿಚಾರವನ್ನು ಒಂದ್ಸರಿ ನಾವು ಬೈಬಲ್ನ ತೆಗೆದು ನೋಡುವಂತದ್ದಾದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 14ನೇ ವಚನವನ್ನ ಗಮನಿಸಿ. ಇಬ್ರಿಯರಿಗೆ 1:14. ಇವರೆಲ್ಲರೂ ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರ ಬಾಧ್ಯವಾಗಿ ಹೊಂದಬೇಕಾಗಿರುವ ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಹೂಳಿಗದ ಆತ್ಮಗಳಲ್ಲವೋ ಎಂಬುದಾಗಿದೆ. ಯಾರ ವಿಷಯದಲ್ಲಿ? ದೇವದೂತರ ವಿಷಯದಲ್ಲಿ. ಈ ದೇವದೂತರು ಯಾರು ಎಂಬುದಾಗಿ ನಾವು ಅದೇ ಪುಸ್ತಕದಲ್ಲಿ ಅದೇ ಅಧ್ಯಾಯದಲ್ಲಿ 7ನೇ ವಚನವನ್ನ ಗಮನಿಸುವಂತದ್ದಾದ್ರೆ ದೇವರು ತನ್ನ ದೂತರನ್ನ ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನ ಅಗ್ನಿಜ್ವಾಲೆಯನ್ನಾಗಿಯೂ ಮಾಡ್ತಾನೆ ಎಂಬುದಾಗಿ ದೇವರು ಇಲ್ಲಿ ಹೇಳಿರುವಂತ ಮಾತು ಕಾಣುತ್ತೆ. ದೇವದೂತರು ಕೂಡ ದೇವದೂತರನ್ನೇ ಈ ಒಂದು ಪ್ರಕೃತಿಯಾಗಿ ಬದಲಾಗಿದ್ದಾರೆ ಅಂತ ಅಂದ್ರೆ ಪ್ರಕೃತಿ ಎನ್ನುವಂತ ಶರೀರವನ್ನ ಧರಿಸ್ಕೊಂಡಿದ್ದಾರೆ ಅಂದ್ರೆ ಹೌದು, ಈ ದೇವದೂತರೇ ಈ ಪ್ರಕೃತಿ ಎನ್ನುವಂತ ಶರೀರವನ್ನು ಧರಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಸತ್ಯವಾದಂತ ಸಂಗತಿ. ಒಬ್ಬ ದೇವದೂತನು ಸೂರ್ಯನಾಗಿ, ಒಬ್ಬ ದೇವದೂತನ ಗಾಳಿಯಾಗಿ, ಒಬ್ಬ ದೇವದೂತನು ಭೂಮಿಯಾಗಿ ಈ ರೀತಿಯಾಗಿ ಶರೀರವನ್ನು ಧರಿಸ್ಕೊಂಡಿದ್ದಾರೆ. ಶರೀರವನ್ನು ಧರಿಸ್ಕೊಂಡು ಮನುಷ್ಯನಿಗೆ ಸೇವೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಿದೆ. ಈ ದೇವದೂತರೆಲ್ಲ ಯಾರಿಗೋಸ್ಕರ ಆಗಿದ್ದಾರೆ ಅಂತ ಹೇಳಿ ಈ ಮಾತು ಹೇಳುತ್ತೆ ಅಂದ್ರೆ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವಂತ
ಊಳಿಗದ ಆತ್ಮಗಳು, ಕೆಲಸದ ಆತ್ಮಗಳು, ಸೇವಕರಾದಂತ ಆತ್ಮಗಳು, ದೇವದೂತರಲ್ಲೂ ಕೂಡ ದೇವದೂತ ಆತ್ಮಗಳು. ಅಂದ್ರೆ ನಮಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ಇದೆಯಾ ಈ ಪ್ರಕೃತಿ ಅಂತ ಅಂದ್ರೆ ಹೌದು. ಅಂದ್ರೆ ನಾವು ಯಾವಾಗ ತಂದೆಗೆ ಒಳಪಟ್ಟು ನಾವು ಜೀವಿಸ್ಬೇಕಾಗಿದೆಯೋ ಆ ಒಂದು ಸಮಯದಲ್ಲಿ ಜೀವಿಸ್ತಲೇ ಇದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಕೂಡ ಅಂದ್ರೆ ಶಪಿಸಲ್ಪಟ್ಟಿರುವಂಥದ್ದು ಕಾಣುತ್ತೆ. ಯಾವ ರೀತಿಯಾಗಿ ಅಂತ ಅಂದ್ರೆ ಒಂದು ಸಮಯದಲ್ಲಿ ಆದಾಮನ ತಪ್ಪನ್ನು ಮಾಡ್ತಾರೆ. ದೇವರೇನ್ ಮಾಡ್ತಾರೆ, ಈ ನಿನ್ನಿಂದ ಭೂಮಿಗೆ ಶಾಪ ಬಂತು. ಭೂಮಿ ಏನ್ ಮಾಡುತ್ತೆ, ನಿನಗೆ ನೀವು ಒಳ್ಳೆಯ ಬೆಳೆಯನ್ನ ಕೊಡಲ್ಲ, ನೀನ್ ಬೆಳೆಯನ್ನ ಬೆಳೆದ್ರು ಕೂಡ ಅದು ಮುಳ್ಳು ಗಿಡಗಳನ್ನ ಬೆಳೆಸುವಂತ ರೀತಿಯಲ್ಲಿ ಶಾಪವನ್ನ ಕೊಡ್ತಾರೆ. ಅಂದ್ರೆ ಈ ಒಂದಲ್ಲ ಒಂದು ರೀತಿಯಲ್ಲಿ ದೇವರೇನ್ ಮಾಡ್ತಾನೆ, ಮನುಷ್ಯನ್ ಮಾಡಿದಂತ ಅಪರಾಧಕ್ಕೆ ಶಿಕ್ಷೆಯನ್ನ ಕೊಡ್ತಾನೆ. ಆ ರೀತಿಯಾಗಿ ಈ ದೇವರು ಯಾವುದೇ ಆಜ್ಞೆಗಳನ್ನ ಕೊಟ್ಟರು ಕೂಡ ಈ ಪ್ರಕೃತಿ ಎನ್ನುವಂಥದ್ದು ಆ ರೀತಿಯಾಗಿ ಆಜ್ಞೆಗಳನ್ನ ಪಾಲಿಸುತ್ತಾ ಅಂತ ಅಂದ್ರೆ ಪಾಲಿಸುತ್ತೆ ಎನ್ನುವಂತ ಮಾತು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಪ್ರಕೃತಿಗೆ ಕೆಲಸವೂ ಇದೆ, ಪ್ರಕೃತಿ ವ್ಯರ್ಥವಾಗಿ ಇಲ್ಲ. ದೇವರು ಕೆಲಸವನ್ನ ಕೊಟ್ಟಿದ್ದಾನೆ, ಆಗಿರುವಂತ ಕಾರಣವೇ ಕೆಲಸವನ್ನ ಮಾಡ್ತಾ ಇದೆ ಅಂತ. ದೇವರು ಈ ಸೃಷ್ಟಿಯಲ್ಲಿ ಯಾವುದನ್ನಾದ್ರೂ ಕೂಡ ವ್ಯರ್ಥವಾಗಿ ಸೃಷ್ಟಿಸಿದ್ದಾನೋ ಎಂಬುದಾಗಿ ನಾವು ನೋಡುವಂತದ್ದಾದ್ರೆ, ಯಾಕೆಂದ್ರೆ ಮನುಷ್ಯನಿವತ್ತು ಈ ಭೂಮಿಯಲ್ಲಿರುವಂತ ಎಷ್ಟೋ ಗಿಡಗಳ ವಿಷಯದಲ್ಲಿ, ಎಷ್ಟೋ ಮರಗಳ ವಿಷಯದಲ್ಲಿ, ಎಷ್ಟೋ ಒಂದು ವಸ್ತುಗಳ ವಿಷಯದಲ್ಲಿ ಏನೇನೋ ಪ್ರಯೋಜನಗಳನ್ನ ಕಂಡುಕೊಂಡಿದ್ದಾನೆ. ಆದ್ರೆ ಕೆಲವೊಂದು ಕಾರ್ಯಗಳ ವಿಷಯದಲ್ಲಿ ಇವತ್ತಿಗೂ ಕೂಡ ಮನುಷ್ಯನ ಅವುಗಳಿಂದ ಏನು ಪ್ರಯೋಜನ ಅಂತ ಹೇಳಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಆ ರೀತಿ ಇವರು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತ ಕಾರಣ ಅದೇನಾದ್ರೂ ಅನವಶ್ಯಕವಾಗಿ ಸೃಷ್ಟಿಯಾಗಿದೆಯಾ, ಒಂದು ವೇಳೆ ಅದರಿಂದ ಯಾವ ಪ್ರಯೋಜನವೂ ಇಲ್ವಾ ಅಂತ ಹೇಳಿ ನಾವು ಹೊಂದ್ಕೊಳ್ಳುವಂತದ್ದಾದ್ರೆ ಅದು ತಪ್ಪು. ಯಾಕೆ ತಪ್ಪು ಅಂತ ಅಂದ್ರೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರೇ ಬರೆಸಿರುವಂತ ಮಾತನ್ನ ಗಮನಿಸಿ. ಜ್ಞಾನೋಕ್ತಿಗಳು 16:4. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಪ್ರತಿಯೊಂದನ್ನು ದೇವರು ಸೃಷ್ಟಿ ಮಾಡುವಂತ ಸಮಯದಲ್ಲಿ ಆತನ ಒಂದು ಗುರಿಯನ್ನ ಇಟ್ಟುಕೊಂಡು ಸೃಷ್ಟಿ ಮಾಡಿದ್ದಾನೆ, ಇಂಥದಕ್ಕೆ ಬರಬೇಕು ಎಂಬುದಾಗಿ. ಇದೇ ಮಾತು ತೆಲುಗು ಭಾಷೆಯ ಬೈಬಲ್ ಅಲ್ಲಿ ಏನಿದೆ ಅಂದ್ರೆ, ಯೆಹೋವ ಪ್ರತಿ ವಸ್ತುವನ್ನು ದಾನಿ ಪನಿ ನಿಮಿತ್ತము ಕಲುಗಜೇಸೆನು. ಅಂದ್ರೆ ಪ್ರತಿಯೊಂದು ವಸ್ತುವನ್ನು ಕೂಡ ಅದರ ಕೆಲಸದ ನಿಮಿತ್ತವಾಗಿ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿದೆ. ದೇವ್ರು ಯಾವುದನ್ನು ಕೂಡ ಈ ಪ್ರಕೃತಿಯಲ್ಲಿ ವ್ಯರ್ಥವಾಗಿ ಸೃಷ್ಟಿ ಮಾಡಿಲ್ಲ. ಆಗಿರುವಂತ ಕಾರಣ ಈ ಪ್ರಕೃತಿಯನ್ನೇನಾದ್ರೂ ವ್ಯರ್ಥವಾಗಿ ಸೃಷ್ಟಿ ಮಾಡಿದಾನೆ ಅಂದ್ರೆ ವ್ಯರ್ಥವಾಗಿ ಸೃಷ್ಟಿ ಮಾಡಿಲ್ಲ. ಕಾರಣವು ಇರುವಂತ ಕಾರಣವೇ, ಕೆಲಸವು ಇರುವಂತ ಕಾರಣವೇ, ಆತನ ಉದ್ದೇಶಗಳು ಗುರಿ ನೆರವೇರಬೇಕಾಗಿರುವಂತ ಕಾರಣವೇ ದೇವರು ಈ ಪ್ರಕೃತಿಯಲ್ಲಿರುವಂತ ಅಣುವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಎನ್ನುವಂತ ಮಾತು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಆಗಿರುವಂತ ಕಾರಣ ಪ್ರಕೃತಿ ಎನ್ನುವಂಥದ್ದು ಎಂತ ಒಂದು ಕೆಲಸವನ್ನ ಮಾಡ್ತಾ ಇದೆಯೋ ಎನ್ನುವಂಥದ್ದು ಇದರಿಂದ ಅರ್ಥವಾಗುತ್ತೆ. ಯಾಕೆಂತಂದ್ರೆ ಸರಿಯಾದಂತ ರೀತಿಯಲ್ಲಿ ಪ್ರಕೃತಿ ಎನ್ನುವಂಥದ್ದು ಕೆಲಸ ಮಾಡದಲ್ಲೇ ಇದ್ರೆ ದಿನಗಳು ಸರಿಯಾಗಿ ಬರಲ್ಲ, ಹಗಲು ರಾತ್ರಿ ಎನ್ನುವಂಥದ್ದು ಸರಿಯಾಗಿ ಬರಲ್ಲ, ಕಾಲಗಳು ಎನ್ನುವಂಥದ್ದು ಸರಿಯಾಗಿ ಬರಲ್ಲ. ಇವತ್ತೆಲ್ಲವೂ ಕೂಡ ಕ್ರಮವಾಗಿ ಬರ್ತಾ ಇದೆ ಅಂತ ಅಂದ್ರೆ ಪ್ರಕೃತಿ ಎನ್ನುವಂಥದ್ದು ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ದೇವರ ಆಜ್ಞೆಯನ್ನ ಪಾಲಿಸ್ತಾ ಇದೆ ಅಂತ ಅರ್ಥ. ಇಂಥ ಒಂದು ದೇವರ ಆಜ್ಞೆಯನ್ನ ಪಾಲಿಸ್ತಾ ಇರುವಂತ ಈ ಒಂದು ಪ್ರಕೃತಿಗೆ ಸುವಾರ್ತೆ ಎನ್ನುವಂಥದ್ದು ಅಗತ್ಯತೆ ಇದೆಯಾ, ಸುವಾರ್ತೆ ಎನ್ನುವಂಥದ್ದು ಅಗತ್ಯತೆ ಇದೆಯೋ ಇಲ್ಲವೋ ಎನ್ನುವಂತ ಹೇಳಿ ನಾವು ಕೆಲವೊಂದು ಮಾತುಗಳನ್ನ ನಾವು ನೋಡುವಂತದ್ದಾದ್ರೆ, ಈ ಪ್ರಕೃತಿ ಎನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆಯೋ, ಈ ಒಂದು ಸೃಷ್ಟಿ ಮಾಡ್ತಿರುವಂತ ಕೆಲಸವು ಏನು ಅಂತ ಹೇಳಿ ನಾವು ಬೈಬಲ್ನ ಹುಡುಕುವಂತದ್ದಾದ್ರೆ ಸೃಷ್ಟಿಗೆ ಸುವಾರ್ತೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 26ನೇ ವಚನ. ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ಭೂಮಿ ಆಕಾಶಗಳನ್ನ ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ಭೂಮಿ ಆಕಾಶಗಳು ಸಾಕ್ಷಿಗೆ ಬೇಕಾ? ಭೂಮಿ ಆಕಾಶಗಳನ್ನ ಸಾಕ್ಷಿಗೋಸ್ಕರ ಕರೆದು ನಾನು ಎಚ್ಚರಿಸುತ್ತೇನೆ ಎಂಬುದಾಗಿದೆ. ಅಂದ್ರೆ ದೇವರು ಇಲ್ಲಿ ಆಕಾಶಗಳನ್ನ ಭೂಮಿಯನ್ನ ಸಾಕ್ಷಿಯನ್ನಾಗಿ ಇಟ್ಟಿದ್ದಾರೆ ಎನ್ನುವಂತ ಮಾತು ಅರ್ಥವಾಯ್ತಾ? ಹೌದು. ಮತ್ತೆ ಇನ್ನೊಂದು ಮಾತನ್ನ ಗಮನಿಸಿ. ಅದೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನವನ್ನ. ಧರ್ಮೋಪದೇಶ ಕಾಂಡ 30:19. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿವೆ. ಇಲ್ಲೂ ಕೂಡ ಭೂಮಿ ಆಕಾಶಗಳು ಸಾಕ್ಷಿಗಳು ಎಂಬುದಾಗಿ ಕಾಣುತ್ತೆ. ಮತ್ತೆ ಧರ್ಮೋಪದೇಶ ಕಾಂಡ 31:28 ಗಮನಿಸಿ.
ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ. ನಾನು ಈ ಮಾತುಗಳನ್ನು ಅವರಿಗೆ ತಿಳಿಸಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮ್ಯಾಕಾಶಗಳನ್ನು ಕರೆಯುವೆನು. ಇಲ್ಲೂ ಕೂಡ ಭೂಮಿ ಆಕಾಶಗಳು ಸಾಕ್ಷಿಯಾಗಿರುವುದಕ್ಕೆ ಎನ್ನುವಂತ ಮಾತು ಕಾಣುತ್ತೆ ನೋಡಿ. ಮನುಷ್ಯನು ದೇವ್ರೆ ನನಗೆ ಯಾರು ಸುವಾರ್ತೆಯನ್ನ ಹೇಳಿಲ್ಲ ಅಂತ ಹೇಳಿ ಒಂದು ವೇಳೆ ನೆಪ ಹೇಳ್ತಾನೆ ಅಂತ ಕಳಿ, ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ಯಾರನ್ನ ಕಳಿಸಿ ಸುವಾರ್ತೆಯನ್ನ ಸಾರಿಸಿದ್ದಾನೋ ಅದಕ್ಕೆ ಸಾಕ್ಷಿಯಾಗಿ ಈ ಪ್ರಕೃತಿಯನ್ನ ಇಡ್ತಾನೆ. ಈ ಪ್ರಕೃತಿಯನ್ನ ಕರೆದು ಏನ್ ಮಾಡ್ತಾನೆ? ಸಾಕ್ಷಿ ಸಮೇತವಾಗಿ ತೋರಿಸ್ತಾನ ಅಂತ ಅಂದ್ರೆ ಆ ಒಂದು ಸಾಕ್ಷ್ಯ ಸಮೇತವಾಗಿ ತೋರಿಸಿ ಮನುಷ್ಯನಿಗೆ ಶಿಕ್ಷೆಯನ್ನ ಕೊಡ್ತಾನೆ. ನೋಡಿ, ಇಂಥ ಒಂದು ಕಾರ್ಯವನ್ನ ನಾನು ಮಾಡಿದ್ದೀನಿ, ನಾನು ಮಾಡಿರುವಂತ ಈ ಒಂದು ಕೆಲಸಕ್ಕೆ ಅಂದ್ರೆ ನಿನಗೆ ಸುವಾರ್ತೆ ಎನ್ನುವಂಥದ್ದು ಮುಟ್ಟಿದೆ ಎನ್ನುವಂಥದ್ದಕ್ಕೆ ಈ ಪ್ರಕೃತಿಯ ಸಾಕ್ಷಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಪ್ರಕೃತಿ ಎನ್ನುವಂಥದ್ದು ಸಾಕ್ಷಿಯನ್ನು ಹೇಳುವುದಕ್ಕೆ ಸಿದ್ಧಪಡುತ್ತೆ ಎನ್ನುವಂತ ಮಾತು ಗೊತ್ತಾಗುತ್ತೆ. ಇಷ್ಟು ಮಾತ್ರವೇ ಅಲ್ಲ, ಪ್ರಕೃತಿ ಎನ್ನುವಂಥದ್ದು ಇನ್ನು ಏನ್ ಮಾಡ್ತಾ ಇದೆಯೋ ಎಂಬುದಾಗಿ ನೋಡುವಂತದ್ದಾದ್ರೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಆಕಾಶ ಮಂಡಲವೇ ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ಅಂದ್ರೆ ಆಕಾಶ ಭೂಮಿ ನನ್ನ ಮಾತುಗಳಿಗೆ ಕಿವಿಗೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ದೇವ್ರೇನೋ ಅಜ್ಞಾನದಲ್ಲಿ ಮಾತನಾಡುವಂತವನಲ್ಲ. ಈ ಮಾತನ್ನ ದೇವ್ರು ಹೇಳ್ತಾ ಇದ್ದಾನೆ ಅಂದ್ರೆ ಭೂಮಿ ಆಕಾಶಗಳು ಕೇಳುತ್ತೆ ಎನ್ನುವಂತ ಮಾತು ಸತ್ಯ. ನಾವು ಸುವಾರ್ತೆಯನ್ನ ಸಾರಿದ್ರೆ ಕೇಳುತ್ತಾ? ಹೌದು, ದೇವ್ರು ಹೇಳಿದಂತ ಮಾತನ್ನ ಕೇಳ್ತತೆ ಅಂತ ಅಂದ್ರೆ ನಾವ್ ಹೇಳಿದಂತ ಮಾತನ್ನು ಕೂಡ ಕೇಳುವಂತ ಶಕ್ತಿ ಪ್ರಕೃತಿಗೆ ಇದೆ. ಕೀರ್ತನೆಗಳು 50ನೇ ಕೀರ್ತನೆ 4ನೇ ವಚನ 5ನೇ ವಚನ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ತನ್ನ ಇನ್ನೊಂದ್ಸರಿ ಮತ್ತೆ ಓದು. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನ ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ಮುಂದೆ, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪ. ಅಂದ್ರೆ ಸಾಕು, ತಂದೆ ನನ್ನ ಭಕ್ತರನ್ನ ಎಲ್ಲರನ್ನು ಕೂಡ ನೀನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಂತದ್ದಾದ್ರೆ, ಹೌದು ಸ್ವಾಮಿ ನಾನು ಆ ರೀತಿಯಾಗಿನೇ ಮಾಡ್ತೀನಿ ಅಂತ ಹೇಳಿ ಪ್ರಕೃತಿ ಎನ್ನುವಂಥದ್ದು ದೇವರ ಮಾತನ್ನ ಕೇಳುತ್ತಾ ಅಂತ ಅಂದ್ರೆ ದೇವರ ಮಾತನ್ನ ಕೇಳುತ್ತೆ, ದೇವರ ಮಾತಿಗೆ ಒಳಪಡುತ್ತೆ, ಮತ್ತೆ ದೇವರ ಮಾತಿನಂತೆನೆ ಆತನ ಆಜ್ಞೆನ ನೆರವೇರಿಸಿ ಮುಗಿಸುತ್ತೆ ಎನ್ನುವಂತ ಮಾತುಗಳು ಇದರಿಂದ ಗೊತ್ತಾಗುತ್ತೆ. ಮತ್ತೆ 6ನೇ ವಚನದಲ್ಲೂ ಕೂಡ ಮುಂದೆ ಏನಿದೆ 6ನೇ ವಚನವನ್ನು ಗಮನಿಸಿ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಅಂದ್ರೆ ಇವೆಲ್ಲವೂ ಕೂಡ ಸಾಕ್ಷಿಗಳು ಹೇಳ್ತಾ ಇದೆಯಾ? ಜೀವ ಗ್ರಂಥದಲ್ಲಿರುವಂತ ಪ್ರತಿಯೊಂದು ಮಾತುಗಳು ಕೂಡ ಸತ್ಯ, ಯಾವುದು ಕೂಡ ತಪ್ಪಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲ ಈ ರೀತಿಯಾಗಿ ಬರ್ದಿದೆಯಲ್ಲ, ಒಂದ್ ವೇಳೆ ಭೂಮಿ ಆಕಾಶಗಳು ಕೇಳೋದಕ್ಕೆ ಸಾಧ್ಯವಾ, ಭೂಮಿ ಆಕಾಶಗಳು ಸಾಕ್ಷಿ ಹೇಳೋದಕ್ಕೆ ಸಾಧ್ಯವಾ ಅಂತ ಹೇಳಿ ನಾವು ಅಜ್ಞಾನಿಗಳ ರೀತಿಯಲ್ಲಿ ಯೋಚನೆ ಮಾಡುವಂತದ್ದಾದ್ರೆ ನಮ್ಮಂತ ಹುಚ್ಚರು ಇನ್ನೊಬ್ರಿಲ್ಲ. ಸತ್ಯವೇದವು ಏನ್ ಹೇಳುತ್ತೋ ಅದು ಸತ್ಯವಾದಂತ ಮಾತೆ. ಕೀರ್ತನೆಗಳು 19:1ನೇ ವಚನವನ್ನು ಗಮನಿಸಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಪ್ರಕೃತಿ ಎನ್ನುವಂಥದ್ದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಪ್ರಕೃತಿ ಮತ್ತು ಸರಿಯಾದಂತ ರೀತಿಯಲ್ಲಿ ದೇವರ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಕೀರ್ತನೆಗಳು 76:9. ಕೀರ್ತನೆಗಳು 76ನೇ ಕೀರ್ತನೆ 9ನೇ ವಚನ. ದೇವರು ಲೋಕದ ದೀನರನ್ನು ರಕ್ಷಿಸಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಎದ್ದಿದ್ದಾನೆಂದು ಭೂನಿವಾಸಿಗಳು ಭಯದಿಂದ ಸ್ತಬ್ಧರಾದರು. ಇಲ್ಲಿ ಕನ್ನಡ ಬೈಬಲ್ ಅಲ್ಲಿ ಭೂನಿವಾಸಿಗಳು ಅಂತ ಹೇಳಿ ಇದೆ. తెలుగు భాషಯಲ್ಲಿ ఇదే మాట ఏనిది ಅಂದ್ರೆ దేశములో శ్రమనొందిన వారిని అందరినీ రక్షించుటకై న్యాయపు తీర్పునకు దేవుడు లేచినప్పుడు ಭೂಮಿ ಭಯಪಡಿ ಎಂಬುದಾಗಿದೆ. ಅಂದ್ರೆ ದೇವರ ಕೋಪಕ್ಕೆ ದೇವರಿಗೆ ಭೂಮಿ ಎನ್ನುವಂಥದ್ದು ಭಯಪಡುತ್ತಾ ಅಂತ ಅಂದ್ರೆ ಭಯಪಡುತ್ತೆ, ದೇವರ ಒಂದು ಮಾತುಗಳಿಗೆ ಒಳಗಾಗುತ್ತೆ. ಇದು ಈ ಮಾತಿನಲ್ಲಿರುವಂತ ಅರ್ಥ. ಮತ್ತೆ 77ನೇ ಕೀರ್ತನೆ 16ನೇ ವಚನವನ್ನ ಗಮನಿಸಿ. 77:16. ದೇವರೇ, ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡು ತಳದವರೆಗೂ ಅಲ್ಲಕಲ್ಲೋಲವಾದವು. ಅಂದ್ರೆ ಜಲಗಳು ಕೂಡ
ದೇವರಿಗೆ ಭಯ ಪಡ್ತಾ ಇದೆಯಾ? ಭಯ ಪಡ್ತಾ ಇದೆ. ಏನಕ್ಕೋಸ್ಕರ ನೀರು ದೇವರಿಗೆ ಭಯ ಪಡ್ಬೇಕು? ಒಂದು ವೇಳೆ ದೇವರು ಕೋಪದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾನೋ ಎಂಬುದಾಗಿ ಈ ಒಂದು ನೀರು ಭಯ ಪಡ್ತಾ ಇದೆ. ಅಂದ್ರೆ ಈ ಮಾತುಗಳಿಂದ ನಮ್ಗೆ ಗೊತ್ತಾಗುವಂತ ಸಂಗತಿ ಏನು ಅಂದ್ರೆ, ಸಂಪೂರ್ಣವಾಗಿ ದೇವರ ಮಾತುಗಳಿಗೆ ಪ್ರಕೃತಿ ಎನ್ನುವಂಥದ್ದು ಒಳಗಾಗುತ್ತೆ ಎನ್ನುವಂಥದ್ದು. ಕೀರ್ತನೆ 89 ವಚನ. ಯೆಹೋವನೇ, ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಿಪಡಿಸುವುದು. ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಿಪಡಿಸುತ್ತದೆ. ನಿನ್ನ ಸತ್ಯತೆಯನ್ನು ಪರಿಶುದ್ಧರ ನಿನ್ನ ಸಭೆಯಲ್ಲಿ ಸತ್ಯತೆಯನ್ನ ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವುದು. ಕೀರ್ತಿಸುವುದು. ಮತ್ತೆ ಕೀರ್ತನೆ 148 ಎಂಟನೇ ವಚನ. ಕೀರ್ತನೆ 148 ವಚನ. ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ. ಬಿರುಗಾಳಿಯು, ಬೆಟ್ಟಗಳು, ಎಲ್ಲಾ ಗುಡ್ಡಗಳು ಸಾಕು. ಅಂದ್ರೆ ಆಜ್ಞೆಯನ್ನ ಕೊಟ್ರೆ ಪ್ರಕೃತಿ ಎನ್ನುವಂಥದ್ದು ಒಳಗಾಗಿ ದೇವರ ಆಜ್ಞೆಯನ್ನ ನೆರವೇರಿಸುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಬಿರುಗಾಳಿಗೆ ಒಂದು ವೇಳೆ ದೇವರು ಆ ಆಜ್ಞೆಯನ್ನ ಕೊಟ್ಟು ನೀನ್ ಇಂಥ ದೇಶವನ್ನ ಸರ್ವನಾಶ ಮಾಡು ಎಂಬುದಾಗಿ ಹೇಳಿದ್ರೆ ಅದು ಅದನ್ನ ಮಾಡುತ್ತೆ. ನೀರು ಎನ್ನುವಂಥದ್ದಕ್ಕೆ ದೇವರ ಅಪ್ಪಣೆಯನ್ನ ಕೊಟ್ರೆ ಪ್ರವಾಹವಾಗಿ ಹರಿದು ಯಾವ ದೇಶವನ್ನ ದೇವರ ಅಪ್ಪಣೆ ಕೊಡ್ತಾನೆ ಅದನ್ನ ನಾಶ ಮಾಡುತ್ತೆ. ಯಾವ್ದನ್ನು ಬೇಕಾದ್ರೂ ಮಾಡುತ್ತೆ. ಒಂದು ಸಮಯದಲ್ಲಿ ನೋಡುವಾಗ ಕೆಂಪು ಸಮುದ್ರವೆರಡು ಭಾಗವಾಗಿದೆ ಅಂದ್ರೆ ನೀರು ಅವಾಗ ದೇವರ ಮಾತನ್ನ ಕೇಳಿ ದೇವರ ಆಜ್ಞೆಯನ್ನ ನೆರವೇರಿಸಿ ನೀರು ಎರಡು ಭಾಗವಾಗಿದೆ ಅಂದ್ರೆ ಆಗೋಗಿದೆ. ಅಂದ್ರೆ ದೇವರ ಮಾತಿಗೆ ಇಡೀ ಪ್ರಕೃತಿ ನಡುಗುತ್ತಾ? ಇಡೀ ಪ್ರಕೃತಿ ಮಾತು ಕೇಳುತ್ತಾ? ಹೌದು, ಮಾತು ಕೇಳುತ್ತೆ. ಯೆಶಾಯ 1:2 ವಚನ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ಸಾಕು. ಅಂದ್ರೆ ಭೂಮಿ ಆಕಾಶಗಳು ಕೇಳ್ತವೆ, ಆಲಿಸ್ತವೆ. ಯೆಶಾಯ 34:1. ಯೆಶಾಯ 34 ವಚನ. ಜನಾಂಗಗಳೇ ಸಮೀಪಿಸಿ ಕೇಳಿರಿ, ಜನಗಳೇ ಕಿವಿಗೊಡಿರಿ. ಭೂಮಿಯು ಅದರಲ್ಲಿನ ಸಮಸ್ತವು, ಲೋಕವು ಅದರಿಂದ ಉದ್ಭವಿಸುವುದೆಲ್ಲವೂ ಆಲಿಸಲಿ. ಅಂದ್ರೆ ಭೂಮಿ ಮಾತ್ರವೇ ಅಲ್ಲ, ಈ ಪ್ರಕೃತಿಯಲ್ಲಿರುವಂತ ಎಲ್ಲವೂ ಕೂಡ ಆಲಿಸಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ನಾವು ಇವತ್ತು ಸಿಟಿಗಳಲ್ಲಿ ಸಿಗ್ನಲ್ಗಳಿರುತ್ತೆ, ಅಲ್ಲಿ CC ಕ್ಯಾಮೆರಾಗಳಿರುತ್ತೆ. ಹೆಲ್ಮೆಟ್ ಹಾಕ್ತಾ ಇದ್ರೆ ಒಂದ್ ವೇಳೆ ನಾವೇನಾದ್ರೂ 3 ಜನವನ್ನ ಕೂರಿಸ್ಕೊಂಡು ಬೈಕಲ್ಲಿ 2 ವೀಲರ್ ಅಲ್ಲಿ ನಾವು ಡ್ರೈವಿಂಗ್ ಮಾಡಿದ್ರೆ, ಈ ರೀತಿಯಾದಂತ ತಪ್ಪುಗಳನ್ನ ಮಾಡಿದ್ರೆ ಆ ಕ್ಯಾಮ್ರಾ ಎನ್ನುವಂಥದ್ದು ಹಿಡಿಯುತ್ತೆ ಅಂತ ಹೇಳಿ ಮನುಷ್ಯನ ಭಯ ಪಡ್ತಾ ಇರ್ತಾನೆ. ಆದ್ರೆ ದೇವರಿಟ್ಟಿರುವಂತ ಕ್ಯಾಮರಾಗಳು ಏನು ಅಂತ ಅಂದ್ರೆ ಮನುಷ್ಯನ ಈ ಕ್ಯಾಮರಾಗಳ ಕಣ್ಣನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಇಡೀ ಪ್ರಕೃತಿಯೇ ಕ್ಯಾಮರಾ. ನಮ್ಮ ಮನೆ ಆಗಿರ್ಬೋದು, ನಾವು ಕುಳಿತುಕೊಳ್ಳುವಂತ ಕುರ್ಚಿ ಆಗಿರ್ಬೋದು, ನಾವು ಮಾತನಾಡುವಂತ ಫೋನ್ ಆಗಿರ್ಬೋದು, ಈ ಪ್ರಕೃತಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಯಾಮರಾ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಕೀರ್ತನೆ 98 ವಚನವನ್ನ ಗಮನಿಸಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಪರ್ವತಗಳು ಉತ್ಸಾಹ ಧ್ವನಿ ಮಾಡಲಿ. ಕೀರ್ತನೆ 104 6ನೇ ವಚನ 7ನೇ ವಚನ. ಕೀರ್ತನೆಗಳು 104 6ನೇ ವಚನ 7ನೇ ವಚನ. ನೀನು ಅದನ್ನು ಆದಿಸಾಗರವೆಂಬ ವಸ್ತ್ರದಿಂದ ಹೊದಿಸಿದ್ದಿ, ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟಿತು. ನೀನು ಗದರಿಸಲು ಅದು ನೀರು ಓಡಿ ಹೋಯಿತು. ನಿನ್ನ ಗರ್ಜನೆಗೆ ಹೆದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು ಪರ್ವತಗಳು ಎದ್ದವು. ಅಂದ್ರೆ ಜಲಗಳು, ನೀರು ದೇವರ ಮಾತಿಗೆ ಭಯ ಪಡ್ತಾ ಇದೆಯಾ? ಹೌದು, ಭಯ ಪಡ್ತಾ ಇದೆ. ಯೆರೆಮೀಯನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. ಯೆರೆಮೀಯನ ಗ್ರಂಥ 12:4. ಇನ್ನೆಷ್ಟರವರೆಗೆ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು ಅಂತ ಹೇಳಿ ಕನ್ನಡ ಭಾಷೆಯಲ್ಲಿದೆ. ನೀವು ಕನ್ನಡ ಭಾಷೆಯ ಬೈಬಲ್ ನ ನೋಡುವಂತಾದ್ರೆ ಬಹಳಷ್ಟು ಮಾತುಗಳು ಈ ರೀತಿಯಾಗಿ ಕಾಣುತ್ತೆ. ತೆಲುಗು ಭಾಷೆಯ ಬೈಬಲ್ಗೂ ಕನ್ನಡ ಭಾಷೆಯ ಬೈಬಲ್ಗೂ ಅದರಲ್ಲಿರುವಂತ ಪದಗಳಿಗೂ ಇದರಲ್ಲಿರುವಂತ ಪದಗಳಿಗೂ ಕೂಡ ಹೆಚ್ಚು ಕಡಿಮೆ ಇರುವಂತದ್ದು ಯಾವುದೋ ಒಂದೆರಡು ಮಾತುಗಳು ಮಾತ್ರ ಅಲ್ಲ, ಬಹಳಷ್ಟು ಮಾತುಗಳು ಈ ರೀತಿಯಾಗಿ ಕಾಣುತ್ತೆ. ಆಗಿರುವಂತ ಕಾರಣ ಆದಷ್ಟು ಮಟ್ಟಿಗೆ ನೀವು ಕನ್ನಡ ಭಾಷೆಯ ಬೈಬಲ್ನ ಒಂದೇ ನೋಡ್ಕೊಳ್ಳದಂಗೆ ತೆಲುಗು ಭಾಷೆಯ ಬೈಬಲ್ ಅಲ್ಲಿ ಏನಿದೆಯೋ ಒಂದ್ಸರಿ ಅದನ್ನು ಕೂಡ ನೋಡಿ ಅರ್ಥ ಮಾಡಿಕೊಂಡು ನೀವು ಕಲ್ತ್ಕೋಬೇಕು. ಇದನ್ನ ನೀವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇದೇ ಮಾತು
ಈ ಕನ್ನಡ ಭಾಷೆಯಲ್ಲಿ ದೇಶವು ಎಂಬುದಾಗಿದೆ. ಈ ತೆಲುಗು ಭಾಷೆಯ ಬೈಬಲ್ ಅಲ್ಲಿ ಇದೇ ಮಾತು ಏನಿದೆ ಅಂದ್ರೆ, ಭೂಮಿ ಎನ್ನಾಳು ದುಃಖಿಂಪವಲೆನು ಅಂತ ಹೇಳಿದೆ. ಅಂದ್ರೆ ಭೂಮಿ ಎಷ್ಟರವರೆಗೆ ದುಃಖಿಸ್ತಿರ್ಬೇಕು ಎಂಬುದಾಗಿದೆ. ಅಂದ್ರೆ ಭೂಮಿಗೆ ದುಃಖ ಎನ್ನುವಂಥದ್ದು, ಸಂತೋಷ ಎನ್ನುವಂಥದ್ದು, ಈ ರೀತಿಯಾದಂತ ಕಾರ್ಯಗಳು ಮನುಷ್ಯನಿಗೆ ಮಾತ್ರವೇ ಇಲ್ಲ, ಭೂಮಿಗೂ ಕೂಡ ಇದೆ ಎನ್ನುವಂತ ಮಾತು ಇದರಿಂದ ಗೊತ್ತಾಗುತ್ತೆ. ಭೂಮಿಗೆ ಏನಕ್ಕೆ ಈ ರೀತಿಯಾಗಿ ಇರಬೇಕು? ಭೂಮಿಗೆ ಈ ರೀತಿಯಾದಂತ ದುಃಖ ಸಂತೋಷ ಇರುವುದಕ್ಕೆ ಕಾರಣ ಏನು? ಆ ಮಾತನ್ನ ಗಮನಿಸಿ. ಯೆಶಾಯನ ಗ್ರಂಥ 24:19-20. ಯೆಶಾಯನ ಗ್ರಂಥ 24:19-20. ಭೂಮಿಯು ಒಡೆದೇ ಇದೆ, ಬಿರಿದಿದೆ, ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ. ಅಂದ್ರೆ ಭೂಮಿಯಲ್ಲಾಗಿರುವಂತ ಈ ಮಾರ್ಪಾಟಿಗೆ ಕಾರಣ ಏನು ಅಂದ್ರೆ, ಭೂಮಿಯು ಮಾಡಿರುವಂತ ಅಪರಾಧವೂ ಅಲ್ಲ, ಮನುಷ್ಯನು ಮಾಡಿರುವಂತ ಅಪರಾಧ. ಮನುಷ್ಯನು ಮಾಡಿರುವಂತ ಅಪರಾಧಕ್ಕೆ, ಮನುಷ್ಯನು ಮಾಡಿದಂತ ಪಾಪಗಳಿಗೆ ಭೂಮಿಗೆ ಈ ರೀತಿಯಾದಂತ ಗತಿ ಬಂದಿದೆ. ಅಂದ್ರೆ ಮನುಷ್ಯನು ಈ ಭೂಮಿಯನ್ನ ಬಿಟ್ಟು ಬದುಕೋದಕ್ಕಾಗತ್ತಾ? ಭೂಮಿಯಲ್ಲಿ ಹುಟ್ಟುವಂತದ್ದನ್ನ ತಿನ್ನದೆ ಬದುಕೋದಕ್ಕಾಗತ್ತಾ ಅಂದ್ರೆ ಸಾಧ್ಯ ಇಲ್ಲ. ಆತ್ಮಕ್ಕೆ ನಾವು ತಿನ್ನುವಂತ ಈ ನೀರು, ಆಹಾರ, ಗಾಳಿ, ಬೆಳಕು ಇವ್ಯಾವುದು ಕೂಡ ಅವಶ್ಯಕತೆ ಇಲ್ಲ. ದೇವರಿಗೆ ಯಾವ ರೀತಿಯಾಗಿ ಗಾಳಿ, ಬೆಳಕು, ನೀರು, ಆಹಾರ ಎನ್ನುವಂಥದ್ದು ಅವಶ್ಯಕತೆ ಇಲ್ವೋ, ಆ ರೀತಿಯಾಗಿ ನಮ್ಮ ಆತ್ಮಕ್ಕೆ ಇವ್ಯಾವುದು ಕೂಡ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಶರೀರಕ್ಕೆ ಕಂಪಲ್ಸರಿಯಾಗಿ ಆಹಾರವು ಬೇಕು, ನೀರು ಬೇಕು, ಗಾಳಿ ಬೇಕು, ನೀರು ಬೇಕು, ಇವೆಲ್ಲವೂ ಕೂಡ ಬೇಕೇ ಬೇಕು. ಇವೆಲ್ಲವೂ ಇಲ್ದಲೇ ಇದ್ರೆ ಮನುಷ್ಯನು ಬದುಕ್ತಾನ? ಬದುಕೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಬರ್ಬೇಕು ಅಂದ್ರೆ ಎಲ್ಲಿಂದ ಬರ್ಬೇಕು? ಭೂಮಿಯಿಂದ ಅನ್ನವು ಬೆಳಿಬೇಕು. ಭೂಮಿಯ ಅನ್ನವನ್ನ ಕೊಡದಲೇ ಇದ್ರೆ, ಭೂಮಿಯ ಕ್ರಮ ತಪ್ಪಿ ಹೋದ್ರೆ, ಭೂಮಿ ಒಂದ್ ವೇಳೆ ಹಾಳಾದ್ರೆ ಮನುಷ್ಯನಿಗೆ ಹಾನಿ. ಅಂದ್ರೆ ಮನುಷ್ಯನು ಮಾಡಿದಂತ ಅಪರಾಧಕ್ಕೆ ಶಿಕ್ಷೆ ಭೂಮಿಗೆ ಕೊಟ್ಟು ಭೂಮಿಯಲ್ಲಿ ಅನ್ನ ಬೆಳೆದಂತ ರೀತಿಯಲ್ಲಿ ದೇವರು ಮಾಡ್ತಾ ಇದ್ದಾನೆ. ಆ ಕೆಲಸಕ್ಕೆ ಭೂಮಿ ಎನ್ನುವಂಥದ್ದು ಸಿದ್ಧವಾಗಿ ಅನ್ನ ಬೆಳೆದಂತ ರೀತಿಯಲ್ಲಿ ಆಗ್ತಾ ಇದೆಯಾ? ಹೌದು, ಆ ರೀತಿಯಾಗಿ ಆಗ್ತಾ ಇದೆ. ಅಂದ್ರೆ ಈ ಒಂದು ಸಾಕ್ಷಿಯನ್ನ ಹೇಳೋದಕ್ಕೋಸ್ಕರ ಈ ಭೂಮಿ ಆಕಾಶಗಳು ಸಿದ್ಧ ಪಡ್ತಾ ಇದೆಯಾ ಅಂತಂದ್ರೆ ಸಿದ್ಧ ಪಡ್ತಾ ಇದೆ ಎನ್ನುವಂತ ಮಾತುಗಳು ಇವೆಲ್ಲವುಗಳಿಂದ ಅರ್ಥವಾಗುತ್ತೆ. ಮೀಕನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಮೀಕ 1:2. ಜನಾಂಗಗಳೇ ನೀವೆಲ್ಲರೂ ಕೇಳಿರಿ. ಜನಗಳೇ ನೀವೆಲ್ಲರೂ ಕೇಳಿರಿ. ಭೂಮಂಡಲವೇ, ಭೂಮಿಯಲ್ಲಿರುವ ಸಮಸ್ತವೇ ಕಿವಿಗೊಡಿರಿ. ಅಂದ್ರೆ ದೇವ್ರು ಹೇಳಿರುವಂತ ಮಾತೇನು? ನೀವೆಲ್ಲರೂ ಕೇಳಿಸ್ಕೊಳ್ರಿ ಎಂಬುದಾಗಿ. ನಾವು ಯಾರು ಕೇಳಿಸ್ಕೊಂತಿಲ್ಲ, ನಾವು ಮಾಡ್ತಿರುವಂತ ಕೆಟ್ಟ ಕೆಲಸವನ್ನು ಯಾರು ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮನುಷ್ಯರನ್ನ ನೋಡ್ತೀವಿ ಹೊರತು, ಮನುಷ್ಯರಿಟ್ಟಿರುವಂತ ಕ್ಯಾಮರಾವನ್ನ ನೋಡ್ತೀವಿ ಹೊರತು, ಈ ಪ್ರಕೃತಿಯೇ ಕ್ಯಾಮರಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಮನುಷ್ಯರಿಲ್ವಾ? ತಪ್ಪುಗಳನ್ನ ಮಾಡ್ತೀವಿ. ಕ್ಯಾಮರಾ ಇಲ್ವಾ? ತಪ್ಪುಗಳನ್ನ ಮಾಡ್ತಾ ಇದೀವಿ. ಯಾರು ನೋಡ್ಲಿಲ್ವಾ? ತಪ್ಪುಗಳನ್ನ ಮಾಡ್ತಿರ್ತೀವಿ. ಆದ್ರೆ ನೀನು ಇಕ್ಕುವಂತ ಒಂದೊಂದು ಹೆಜ್ಜೆನು ನಿನ್ನನ್ನು ಬಹಳಷ್ಟು ಸೂಕ್ಷ್ಮವಾಗಿ ಈ ಒಂದು ಪ್ರಕೃತಿಯಲ್ಲಿರುವಂತ ಅಣುವು ಕೂಡ ಗಮನಿಸ್ತಾ ಇದೆ. ಅದು ನಿನ್ನ ಮೇಲೆ ಸಾಕ್ಷಿ ಹೇಳುತ್ತೆ ಎನ್ನುವಂಥದ್ದನ್ನ ಮರಿಬಾರದು. ಮೀಕನ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ನೀನೆದ್ದು ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕು. ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕು. ಗಮನಿಸಿ, ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕಿದ್ರೆ ಏನ್ ಪ್ರಯೋಜನ? ಮನುಷ್ಯನ ಮುಂದೆ ಜಗಳಾಡಿದ್ರೆ ಮನುಷ್ಯನ ಏನಾದ್ರೂ ಪ್ರತಿಕ್ರಿಯಿಸ್ತಾನೆ. ಬೆಟ್ಟಗಳೇನಾದ್ರೂ ಪ್ರತಿಕ್ರಿಯಿಸುತ್ತಾ? ಆದ್ರೆ ಅವುಗಳ ಬಾಯಲ್ಲಿ ಅಂದ್ರೆ ನಮಗೆ ನಮ್ಮ ಕಿವಿಯಾರ ಕೇಳುವಂತ ರೀತಿಯಲ್ಲಿ ಅವು ಮಾತನಾಡಲ್ಲ ಅಷ್ಟೇನೆ. ಆದ್ರೆ ಎಲ್ಲಾ ತಪ್ಪುಗಳನ್ನು ನ್ಯಾಯ ತೀರ್ವಿಕೆಯಲ್ಲಿ ನಮ್ಮ ಮೇಲೆ ತಪ್ಪನ್ನು ಹೊರಿಸ್ತವೆ. ನಿನ್ನ ಧ್ವನಿಯು ಗುಡ್ಡಗಳಿಗೆ ಕೇಳಿಸಲಿ ಎಂದು ಯೆಹೋವನು ನನಗೆ ನುಡಿಯುವುದನ್ನು ಆಲಿಸಿರಿ. ಯೆಹೋವನು ನನಗೆ ನುಡಿಯುವುದನ್ನ ಆಲಿಸಿರಿ ಎಂಬುದಾಗಿದೆ. ಅಂದ್ರೆ ಇವೆಲ್ಲವೂ ಕೂಡ ಕೇಳುತ್ತೆ. ಹಬಕ್ಕೂಕ 2:11. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು. ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಅಂದ್ರೆ ಕಲ್ಲು ತಪ್ಪು ಹೊರಿಸುತ್ತಂತೆ, ನೀವು ತಪ್ಪು ಮಾಡಿದಾನೆ ಅಂತ. ಚಾವಣಿಯೊಳಗಿರುವಂತ ಮರ ಏನ್ ಮಾಡುತ್ತಂತೆ? ಹೌದು, ಇವನ್ ತಪ್ಪನ್ನು ಮಾಡಿದಾನೆ ಅಂತ ಹೇಳಿ ಸಾಕ್ಷಿ ಹೇಳುತ್ತಂತೆ. ಅಂದ್ರೆ ಮನುಷ್ಯನು ಇವತ್ತು ತಪ್ಪನ್ನ ಮಾಡಿ ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಮೂರ್ಖತನವ ಆಲೋಚನೆ ಮಾಡಿ. ಕಾನೂನಿನ ಕಣ್ಣಿಗೆ ತಪ್ಪಿಸ್ಬೋದು, ಯಾವುದೇ ಮನುಷ್ಯನ ಕಣ್ಣಿಗೆ ತಪ್ಪಿಸ್ಬೋದು, ಈ ಪ್ರಕೃತಿಯ ಕಣ್ಣಿಗೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ದೇವರ ಕಣ್ಣಿಗೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 27ನೇ ವಚನ.
ಯೆಹೋಶುವ 24:27. ಅಲ್ಲಾ ವೃಕ್ಷದ ಅಡಿಯಲ್ಲಿ ನಿಲ್ಲಿಸಿ ಎಲ್ಲಾ ಜನರಿಗೆ, ಇಗೋ, ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಯೆಹೋವನು ನಮಗೆ ಹೇಳಿದ ಎಲ್ಲಾ ಮಾತುಗಳನ್ನು ಇದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗಳೆದರೆ ಇದೇ ನಿಮಗೆ ವಿರೋಧವಾಗಿ ಸಾಕ್ಷಿ ಆಗಿರುವುದು ಎಂದು ಹೇಳಿ. ನಾವೇನಾದ್ರೂ ದೇವರ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತೀವಲ್ಲ, ಇವೆಲ್ಲಾ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೆ. ಒಂದ್ ವೇಳೆ ಮನುಷ್ಯ ನೀತಿವಂತನಾಗಿ ಬದುಕ್ತಾರ, ಆ ವಿಷಯದಲ್ಲೂ ಕೂಡ ಸಾಕ್ಷಿ ಹೇಳುತ್ತೆ. ಸ್ವಾಮಿ, ಇವನು ಇಂಥ ದಿನ ಇಂಥ ಜನಗಳಿಗೆ ಇವನು ಹೋಗಿ ಸತ್ಯವನ್ನ ಹೇಳ್ದ, ಅವರು ಕೇಳಿಲ್ಲ ಎಂಬುದಾಗಿ ಸಾಕ್ಷಿ ಹೇಳುತ್ತೆ. ತಪ್ಪನ್ನ ಮಾಡುವಂತವನ ವಿಷಯದಲ್ಲಿ, ಸ್ವಾಮಿ ಇಂಥವನು ಬಂದು ಸುವಾರ್ತೆಯನ್ನೇ ಹೇಳ್ದ, ಆದ್ರೆ ಇವನು ಮಾರ್ಪಟ್ಟಿಲ್ಲ, ಇವನು ಬದಲಾಗಿಲ್ಲ, ಇವನು ನಿನ್ನ ಕಡೆಗೆ ತಿರುಗಿಕೊಂಡಿಲ್ಲ ಅಂತ ಹೇಳಿ ಇರೋ ಸತ್ಯವು ಏನಿದೆಯೋ ಅದನ್ನ ಆ ಪ್ರಕೃತಿ ಎನ್ನುವಂಥದ್ದು ಯಥಾ ಪ್ರಕಾರವಾಗಿ ಹೇಳುತ್ತೆ. ಆ ರೀತಿಯಾಗಿ ನಮ್ಮ ಮೇಲೆ ಇವು ಯಾವ ಸಾಕ್ಷಿಯನ್ನ ಹೇಳ್ತತೋ ಆ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ಒಳ್ಳೆ ಸಾಕ್ಷಿಯನ್ನ ಹೇಳುವಂತ ರೀತಿಯಲ್ಲಿ, ಒಂದ್ ವೇಳೆ ಕೆಟ್ಟ ರೀತಿಯಲ್ಲಿ ಸಾಕ್ಷಿ ಹೇಳುವಂತ ರೀತಿಯಲ್ಲಿ ನಾವು ಕೆಟ್ಟತನವನ್ನ ನಡೆಸ್ಕೊಂಡು ಹೋದ್ರೆ ಭಯಂಕರವಾದಂತ ಪ್ರಮಾದ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನವನ್ನ ಗಮನಿಸಿ. ಮತ್ತಾಯ 10:14. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ. ನ್ಯಾಯ ವಿಚಾರಣೆ ದಿವಸದಲ್ಲಿ ಅಂತ ಊರಿನ ಗತಿಯು ಸೊದೋಮ್ ಗೊಮೋರಗಳ ಸೀಮೆಗಳ ಗತಿಗಿಂತಲೂ ಕಠಿಣವಾಗಿರುವುದು. ನಾವು ಆವಾಗಿನಿಂದ ನೋಡ್ಕೊಂಡಂತ ವಚನಗಳಲ್ಲಿ ಭೂಮಿ, ಆಕಾಶ, ಕಲ್ಲು, ಮಣ್ಣು, ಈ ಸಮುದ್ರ ಎಂಬುದಾಗಿ ನೋಡ್ಕೊಂಡು, ಆದ್ರೆ ಬೆಟ್ಟಗಳು ಎಂಬುದಾಗಿ ನೋಡ್ಕೊಂಡು, ಇವುಗಳು ಮಾತ್ರವೇ ಅಲ್ಲ, ಕೊನೆಯದಾಗಿ ಮನುಷ್ಯನ ಕಾಲಿನಲ್ಲಿ ಅಂಟುಕೊಂಡಿರುವಂತ ಧೂಳು ಕೂಡ ಸಾಕ್ಷಿಯನ್ನು ಹೇಳುತ್ತೆ. ಗಮನಿಸಿ, ಧೂಳು ಸಾಕ್ಷಿ ಹೇಳುತ್ತಾ? ಹೌದು, ಧೂಳು ಕೂಡ ಸಾಕ್ಷಿ ಹೇಳುತ್ತೆ. ಅದೇ ಮಾತು ಮತ್ತೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11-12ನೇ ವಚನದಲ್ಲೂ ಕೂಡ ಇದೆ. ಅದನ್ನ ಓದಿ. ಯಾವ ಸ್ಥಳದವರಾದರೂ ನಿಮ್ಮನ್ನ ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನ ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನ ಜಾಡಿಸಿಬಿಡಿರಿ. ಅಂದ್ರೆ ಏನಕ್ಕೋಸ್ಕರ? ಇದು ಕೂಡ ಸಾಕ್ಷಿಗೋಸ್ಕರ. ಯಾಕೆಂದ್ರೆ ನ್ಯಾಯ ತೀರ್ವಿಕೆಯಲ್ಲಿ ದೇವರು ಮನುಷ್ಯನನ್ನ ನಿಲ್ಲಿಸಿ, ನೀನು ಇಂಥ ತಪ್ಪನ್ನ ಮಾಡಿದ್ಯಾ, ಅವತ್ತು ನಾನು ನನ್ನ ಭಕ್ತರನ್ನ ಕಳಿಸ್ಕೊಟ್ಟಿದ್ದೆ, ಅವ್ರು ಬಂದು ನಿನಗೆ ಹೇಳಿದ್ರು ನೀನು ಮಾರ್ಪಟ್ಟಿಲ್ಲ ಎಂಬುದಾಗಿ ದೇವರು ಹೇಳಿದ್ರೆ ಮನುಷ್ಯನ ಎಷ್ಟು ನೀಚನು ಅಂದ್ರೆ, ಸ್ವಾಮಿ ನನ್ಗೆ ಯಾರು ಹೇಳೇ ಇಲ್ಲ, ನೀನ್ ಯಾರನ್ನು ಕಳಿಸೇ ಇಲ್ಲ ಎಂಬುದಾಗಿನೇ ಹೇಳ್ತಾನೆ. ಆಗಿರುವಂತ ಕಾರಣ ದೇವ್ರೇನ್ ಮಾಡ್ತಾರೆ, ಈಗ ನಾನು ನನ್ನ ಭಕ್ತನನ್ನ ನಿನ್ನ ಬಳಿಗೆ ಕಳಿಸಿಕೊಟ್ಟಿರುವುದಕ್ಕೆ, ಅವನು ನಿನಗೆ ದೇವರ ಮಾತು, ನನ್ನ ಮಾತುಗಳನ್ನ ಅವನು ನಿನಗೆ ಹೇಳಿರುವುದಕ್ಕೆ, ನೀನು ಕೇಳದೇ ಇರುವುದಕ್ಕೆ ಎಲ್ಲದಕ್ಕೂ ಸಾಕ್ಷಿ ಇಲ್ಲಿದೆ ಎಂಬುದಾಗಿ ಈ ಪ್ರಕೃತಿಯನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅಂದ್ರೆ ಧೂಳು ಸಾಕ್ಷಿ ಹೇಳುತ್ತಾ? ಧೂಳು ಸಾಕ್ಷಿ ಹೇಳುತ್ತೆ. ಧೂಳು ಸಾಕ್ಷಿ ಹೇಳುವಂತ ಕಾರಣವೇ ಅಪೊಸ್ತಲನಾದಂತ ಪೌಲನು ಏನ್ ಮಾಡ್ತಾನೋ, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 15:5-6. ಸೀಲನು ತಿಮೋಥೆಯನು ಮೆಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ತನ್ನ ವಸ್ತ್ರಗಳನ್ನ ಜಾಡಿಸಿ ನಿಮ್ಮ ನಾಶನಕ್ಕೆ ನೀವೇ ಹೊಣೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಬಟ್ಟೆಯನ್ನ ಕೊಡುವುದರ ಹಿಂದೆ ಇರುವಂತ ಅರ್ಥ ಏನು? ಬಟ್ಟೆಯಲ್ಲಿ ಧೂಳಿದೆ, ಆ ಧೂಳನ್ನ ಆತನು ಒದರ್ತಾ ಇದ್ದಾನೆ. ನಿಮ್ಮ ನಾಶನಕ್ಕೆ ನೀವೇ ಹೊಣೆ ಅಂದ್ರೆ ಏನರ್ಥ? ಈ ಧೂಳು ಸಾಕ್ಷಿ ಹೇಳುತ್ತೆ, ನಾನ್ ನಿಮಗೆ ಈಗ ಹೇಳೋದಕ್ ಬಂದಿರುವಂತ ವಿಚಾರವನ್ನ, ನೀವು ತಿರಸ್ಕಾರ ಮಾಡಿರುವಂತ ವಿಚಾರವನ್ನ, ಇದೇನ್ ನಡೆದಿದೆಯೋ ಈ ಧೂಳು ಸಾಕ್ಷಿ ಹೇಳುತ್ತೆ ಅಂತೇಳಿ ಆ ಬಟ್ಟೆಯನ್ನು ಒದರ್ತಾ ಇದ್ದಾನೆ, ತನ್ನ ವಸ್ತ್ರಗಳನ್ನು ಒದರ್ತಾ ಇದ್ದಾನೆ. ಅಂದ್ರೆ ದೇವದೂತರು ಸಾಕ್ಷಿ ಹೇಳ್ದಲೇ ಇದ್ರೆ ದೇವರು ಮನುಷ್ಯನನ್ನು ನಂಬಲ್ಲ ಅನ್ನೋಂತ ಮಾತು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಇಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲೂ ಕೂಡ ದೇವದೂತರು ಎಂತ ಒಂದು ಪಾತ್ರ ಇರುತ್ತೋ ಅಂತೇಳಿ ನೋಡುವಂತದ್ದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 37ನೇ ವಚನದಿಂದ ಗಮನಿಸಿ. ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು. ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು ಒಂದು ಸಾಮ್ಯವನ್ನ ಹೇಳ್ತಾನೆ. ಆ ಸಾಮ್ಯದ ಅರ್ಥವನ್ನ ಹೇಳ್ತಾ ಇದ್ದಾನೆ.
ಒಳ್ಳೆ ಬೀಜವನ್ನು ಬಿತ್ತುವಂತವನು ಅಂದ್ರೆ ಮನುಷ್ಯ ಕುಮಾರನು. ಹೊಲವೆಂದರೆ ಈ ಲೋಕ, ಹೊಲ ಎಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಒಳ್ಳೆ ಬೀಜ ಅಂದರೆ ಪರಲೋಕ ರಾಜ್ಯದವರು ಅಂದ್ರೆ ನೀತಿವಂತರು. ಅಣಜಿ ಎಂದರೆ ಸೈತಾನನ, ಅಣಜಿ ಅಂದರೆ ಸೈತಾನನವರು, ಸರ್ಪ ಸಂತಾನದವರು. ಎಲೆ ಸರ್ಪ ಸಂತಾನದವರೇ ಎಂಬುದಾಗಿ ಹೇಳ್ತಾನಲ್ಲ ಸ್ನಾನಿಕನಾದಂತ ಯೋಹಾನನು. ಸರ್ಪ ಜಾತಿಯವರೇ ಎಂಬುದಾಗಿ ಹೇಳ್ತಾನಲ್ಲ. ಆ ರೀತಿಯಾಗಿ ಅನೀತಿವಂತರು ಏನಿದೆಯೋ ಅವರು. ಅದನ್ನು ಬಿತ್ತುವ ವೈರಿ ಎಂದರೆ ಸೈತಾನನು. ಅದನ್ನು ಬಿತ್ತುವಂತ ವೈರಿ ಅಂದ್ರೆ ಸೈತಾನನು. ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನ ಹಾಕಿ ಸಮಾಜದಲ್ಲಿ ಕೆಟ್ಟ ಮನುಷ್ಯರಾಗಿ ಬದುಕುವಂತ ರೀತಿಯಲ್ಲಿ ತಯಾರು ಮಾಡ್ತಾನಲ್ಲ, ಅವನು ಸೈತಾನನು. ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ. ಸುಗ್ಗಿ ಕಾಲ ಅಂದ್ರೆ ಯುಗದ ಸಮಾಪ್ತಿ, ಕೊನೆಯ ಕಾಲ. ಕೊಯ್ಯುವವರು ಅಂದರೆ ದೇವದೂತರು. ಕೊಯ್ಯುವವರು ಅಂದ್ರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಯುಗದ ಸಮಾಪ್ತಿಯಲ್ಲಿಯೂ ಅದೇ ರೀತಿಯಾಗಿ ನಡೆಯುತ್ತೆ. ದೇವದೂತರು ಏನ್ ಮಾಡ್ತಾರೆ? ನೀತಿವಂತರನ್ನ ಅನೀತಿವಂತರನ್ನ ಬೇರ್ಪಡಿಸಿ ಇವ್ರನ್ನ ನಿಲ್ಲಿಸುವಂತದ್ದು, ನ್ಯಾಯ ತೀರ್ಪಿಗೆ ನಿಲ್ಲಿಸುವಂತ ಈ ಕಾರ್ಯವನ್ನ ಮಾಡ್ತಾರೆ. ಅನೀತಿವಂತರನ್ನ ಯಾವ ರೀತಿಯಾಗ ಬೆಳೆಯಲ್ಲಿ ಒಳ್ಳೆ ಕೆಟ್ಟದನ್ನ ತೆಗೆದು ಸುಟ್ಟಾಕಿ ಒಳ್ಳೆದನ್ನ ಕೂಡಿಸ್ತಾರೋ ಆ ರೀತಿಯಾಗಿ ನೀತಿವಂತರನ್ನ ಅನೀತಿವಂತರನ್ನ ಬೇರ್ಪಡಿಸ್ತಾರೆ. ನೀವಿಬ್ರನ್ನು ಒಂದೇ ಮಾಡಲ್ಲ. ತಪ್ಪು ಮಾಡಿದಂತವನು, ತಪ್ಪು ಮಾಡದೇ ಇರುವಂತವನು, ದೇವರಿಗೋಸ್ಕರ ಬದುಕಿರುವಂತವನನ್ನ, ದೇವರಿಗೋಸ್ಕರ ಬದುಕದೇ ಇರುವಂತವನನ್ನ, ಇವರೆಲ್ಲರನ್ನು ಕೂಡ ದೇವದೂತರು ಬೇರೆ ಬೇರೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ದೇವ್ರು ಹೇಳಿದಂತೆ ಎಲ್ಲ ಕೆಲಸವನ್ನ ಮಾಡ್ತಾರ? ಎಲ್ಲಾ ಕೆಲಸವನ್ನ ಮಾಡ್ತಾರೆ. ಇಷ್ಟು ಮಾತ್ರವಲ್ಲದೇನೆ ಈ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನಿಗೋಸ್ಕರ ಯಾವ ರೀತಿಯಾಗಿ ಎದುರು ನೋಡ್ತಾ ಇದೆಯೋ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಅಂದ್ರೆ ಯಾರು ದೇವರಿಗೋಸ್ಕರ ಬದುಕುವಂತವರು, ಯಾರು ದೇವರ ಕೆಲಸವನ್ನ ಮಾಡುವಂತವರು, ಯಾರು ದೇವರ ಆಜ್ಞೆಯನ್ನು ನೆರವೇರಿಸುವಂತವರು ಅಂತ ಹೇಳಿ ಪ್ರಕೃತಿ ಎದುರು ನೋಡ್ತಾ ಇದೆ. ಒಂದು ಸಮಯದಲ್ಲಿ ಎದುರು ನೋಡಿದೆ. ಆ ರೀತಿಗೆ ಬದುಕುವಂತವನು ಕಂಡಾಗ ಅವನ ಮಾತಿನಂತೆಯೇ ಪ್ರಕೃತಿ ನಡೆದಿದೆ. ಆತನ ಯಾರು ಅಂದ್ರೆ ಯೆಹೋಶುವನು ದೇವರಿಗೋಸ್ಕರ ಬದುಕುವಂತವನು. ಆತನು ದೇವರಿಗೆ ವಿಜ್ಞಾಪನೆಯನ್ನು ಮಾಡ್ಕೊಂತಾನೆ, ಸ್ವಾಮಿ ಸೂರ್ಯನು ನಿಲ್ಬೇಕು, ಚಂದ್ರನು ನಿಲ್ಬೇಕು ಅಂತಾನ. ಆ ರೀತಿಯಾಗಿ ನಿಂತಿದೆಯ ಪ್ರಕೃತಿ. ಅಂದ್ರೆ ಕಾಲಚಕ್ರ ಎನ್ನುವಂಥದ್ದು ನಿಂತೋಗಿದೆ. ಇವತ್ತು ವಿಜ್ಞಾನಿಗಳು ಚೆನ್ನಾಗಿ ಪರಿಶೋಧನೆಯನ್ನು ಮಾಡಿ, ನಾಸಾ ವಿಜ್ಞಾನಿಗಳು ಚರಿತ್ರೆಯಲ್ಲಿ ಒಂದು ದಿನ ನಿಂತೋಗಿದೆ ಎಂಬುದಾಗಿ ಇವತ್ತಿಗೆ ಇದು ಹೇಳಿದ್ದಾರೆ. ಆ ವಿಚಾರ ಬೈಬಲ್ ಅಲ್ಲಿ ಇದೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಆಲೋಚನೆ ಮಾಡಿ. ಅಂದ್ರೆ ಒಬ್ಬ ಭಕ್ತನಿಗಿರುವಂತ ಬೆಲೆ ಎಂಥದ್ದೋ, ಪ್ರಕೃತಿಯ ಒಂದು ಕೋನದಲ್ಲಿ, ಪ್ರಕೃತಿಯ ಒಂದು ದೃಷ್ಟಿಯಲ್ಲಿ ಒಬ್ಬ ಭಕ್ತನಿಗಿರುವಂತ ಬೆಲೆ ಎಂಥದ್ದೋ ಒಂದ್ಸರಿ ನೀವು ಈ ಮಾತುಗಳಿಂದ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂತ ಕಾರಣ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ ಈ ಪ್ರಕೃತಿ ಎನ್ನುವಂಥದ್ದು ನಮ್ಮ ವಿಷಯದಲ್ಲಿ ಒಳ್ಳೆಯ ಒಂದು ಸಾಕ್ಷಿಯನ್ನ ಹೇಳ್ಬೇಕೆ ಹೊರತು ಕೆಟ್ಟ ಸಾಕ್ಷಿಯನ್ನ ಹೇಳ್ಬಾರ್ದು. ಒಂದ್ ವೇಳೆ ಕೆಟ್ಟ ಸಾಕ್ಷಿಯನ್ನ ಹೇಳಿದ್ರೆ ಏನಾಗುತ್ತೆ? ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಮಯದಲ್ಲಿ ದೇವರು ಕೊಡುವಂತ ಶಿಕ್ಷೆಯನ್ನ ಅನುಭವಿಸೇ ತೀರ್ಬೇಕು ನಾವು. ಆಗಿರುವಂತ ಕಾರಣ ಸಾಕ್ಷಿಯನ್ನ ಹೇಳೋದಕ್ಕೋಸ್ಕರವೇ ಈ ಒಂದು ಸೃಷ್ಟಿಗೆ ಸುವಾರ್ತೆ ಎನ್ನುವಂಥದ್ದು ಬೇಕು. ಯಾವ ರೀತಿಯಾಗಿ ಆಳವಡಂಬಡಿಕೆಯಲ್ಲಿ ಯೆಹೋಶುವನ ಕಾಲದಿಂದಲೂ ನೋಡ್ಕೊಂಡ್ ಬರುವಂತದ್ದಾದ್ರೆ, ನಾನ್ ಹೇಳಿರುವಂತ ಮಾತಿಗೆ ಈ ಕಳ್ಳುಗಳೇ ಸಾಕ್ಷಿ ಎಂಬುದಾಗಿ ಆತನು ಹೇಳ್ತಾನೋ, ಆ ರೀತಿಯಾಗಿ ನಾವು ಇವತ್ತು ಸುವಾರ್ತೆನ ಸಾರುವುದಕ್ಕೆ ಸಾಕ್ಷಿ ಯಾವ್ದಂದ್ರೆ ಈ ಪ್ರಕೃತಿನೇ. ನಾವು ಈ ಸುವಾರ್ತೆನ ಸಾರಿದಂತ ಸಮಯದಲ್ಲಿ ಯಾರು ಸಾರಿದನೋ, ಯಾರಿಗೆ ಸಾರಿದನೋ, ಸಾರಿದಂತ ಸುವಾರ್ತೆಯನ್ನ ಕೇಳಿದಂತವನು ಯಾವ ರೀತಿಯಾಗಿ ಬದಲಾಗಿಲ್ವೋ ಇವೆಲ್ಲವನ್ನ ನೋಡಿದಂತ ಪ್ರಕೃತಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸುತ್ತೆ. ಆಗಿರುವಂತ ಕಾರಣವೇ ಸೃಷ್ಟಿಗೆ ಸುವಾರ್ತೆ ಎನ್ನುವಂಥದ್ದು ಅವಶ್ಯಕತೆ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನಾವು ಕಡೆಗೆ ಹೋದ್ರೂ ಕೂಡ ಸೃಷ್ಟಿ ಎನ್ನುವಂಥದ್ದು ಗಮನಿಸ್ತಾ ಇದೆಯಾ ಅಂತ ಅಂದ್ರೆ ಗಮನಿಸ್ತಾ ಇದೆ. ಅದಕ್ಕೋಸ್ಕರವೇ ಪೌಲನೊಂದು ಮಾತನ್ನು ಹೇಳ್ತಾನೆ. 1 ಕೊರಿಂಥಿ 4ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. 1 ಕೊರಿಂಥಿ 4:9. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣ ಭೀತಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದ್ದೇವೆ. ಅಂದ್ರೆ ಪ್ರಕೃತಿ ಎನ್ನುವಂಥದ್ದು ಗಮನಿಸ್ತಾ ಇದೆಯಾ? ಪ್ರಕೃತಿ ಎನ್ನುವಂಥದ್ದು ನೋಡ್ತಾ ಇದೆ. ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ. ದೇವರಾಜ್ಞೆಗೋಸ್ಕರ ಎದುರು ಕೂಡ ನೋಡ್ತಾ ಇದೆ. ಸ್ವಾಮಿ ನೀನ್ ಇವ್ರನ್ನ ನಾಶ ಮಾಡ್ಬೇಕು ಎಂಬುದಾಗಿ ಹೇಳ್ತೀಯಾ? ಒಂದೇ ಕ್ಷಣದಲ್ಲಿ ನಾಶ ಮಾಡ್ತೀವಿ ಎಂಬುದಾಗಿ ಆಲೋಚನೆ ಮಾಡಿ. ಪ್ರಕೃತಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮನುಷ್ಯನ ವಿಷಯದಲ್ಲಿ ಗಮನಿಸಿ
ಎಷ್ಟರ ಮಟ್ಟಿಗೆ ದೇವರ ಆಜ್ಞೆನ ಪಾಲಿಸೋದಕ್ಕೋಸ್ಕರ ರೆಡಿ ಆಗಿದೆಯೋ. ಆಗಿರುವಂತ ಕಾರಣ ಪ್ರಕೃತಿಯು ನಮ್ಮ ಮೇಲೆ ಇಷ್ಟರ ಮಟ್ಟಿಗೆ ನಿಗಾವನ್ನು ಇಟ್ಟಿರುವಂತ ಕಾರಣ, ನಾವು ಇಂಥ ಒಂದು ನಿಗಾ ವ್ಯವಸ್ಥೆಯ ಮಧ್ಯದಲ್ಲಿ ನಾವು ಬದುಕ್ತಾ ಇರುವಂತ ಕಾರಣ ಬಹು ಜಾಗ್ರತೆಯಿಂದ ಬದುಕಬೇಕು. ಮನ್ಸಿಗೆ ಬಂದಂತ ರೀತಿಯಲ್ಲಿ ಯಾವ ಮನುಷ್ಯನೂ ನೋಡ್ತಾ ಇಲ್ಲ, ಯಾರು ನಮ್ಮನ್ನ ಕಾಣ್ತಾ ಇಲ್ಲ. ಆಗಿರುವಂತ ಕಾರಣ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಜೀವಿಸ್ಬೋದು, ಯಾವ ರೀತಿಯಾಗಿ ಬೇಕಾದ್ರೂ ನಾವು ಬದುಕ್ಬೋದು ಅಂತ ಹೇಳಿ ಅಂದ್ಕೊಂಡ್ರೆ ಈ ಪ್ರಕೃತಿಯೇ ನಾಶ ಮಾಡಿ ಹಾಕುತ್ತೆ ನಮ್ಮನ್ನ. ದೇವರ ಅಪ್ಪಣೆಯನ್ನ ಕೊಟ್ರೆ. ಆಗಿರುವಂತ ಕಾರಣ ಎಚ್ಚರಿಕೆಯನ್ನು ವಹಿಸ್ಬೇಕು. ಅದಕ್ಕೋಸ್ಕರವೇ ಯಾವುದರ ಮೂಲಕವಾಗಿ ಈ ಒಂದು ಪ್ರಕೃತಿಗೆ ಸುವಾರ್ತೆಯನ್ನ ಪ್ರಕಟಿಸಬೇಕೋ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ, ಎಫೆಸದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿ. ಎಫೆಸ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಿಂದ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ, ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದಂತ ದೇವರು ಮಾಡಿದಂತ ಅನಾದಿ ಸಂಕಲ್ಪಕ್ಕನುಸಾರವಾಗಿ ತನ್ನ ನಾನಾ ವಿಧವಾದಂತ ಜ್ಞಾನವು ದೇವರ ಜ್ಞಾನವು ಪರಲೋಕದಲ್ಲಿರುವಂತ ರಾಜತ್ವಗಳು ಅಂದ್ರೆ ದೇವದೂತರು, ಈ ಅಧಿಕಾರಗಳಿಗೆ, ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ನೇಮಿಸಿದನು. ಅಂದ್ರೆ ಈ ಸೃಷ್ಟಿ ಅಂದ್ರೆ ದೇವದೂತರು. ಈಗಿನ ಸಭೆಯವರು ಏನ್ ಮಾಡ್ಬೇಕು? ಇದು ಯೇಸು ಕ್ರಿಸ್ತನ ದೇಹ ಅಂತ ಹೇಳಿ ಅನಿಸ್ಕೊಂಡಿರುವಂತ ಈ ಸಭೆಯವರ ಮೂಲಕವಾಗಿನೇ ಸತ್ಯ ಎನ್ನುವಂಥದ್ದು ಗೊತ್ತಾಗ್ಬೇಕು. ಯಾವ ರೀತಿಯಾಗಿ? ಸತ್ಯ ಸುವಾರ್ತೆಯನ್ನ, ರಾಜ್ಯ ಸುವಾರ್ತೆಯನ್ನ ಸಾರಿ ಹೇಳ್ಬೇಕು. ಆ ಸಾರಿ ಹೇಳುವಂತದ್ರ ಮೂಲಕವಾಗಿ ಈ ಒಂದು ಪರಲೋಕದಲ್ಲಿರುವಂತ ರಾಜತ್ವಗಳಿಗೆ, ಅಧಿಕಾರಗಳಿಗೆ ಗೊತ್ತಾಗ್ಬೇಕಂತ ಆಲೋಚನೆ ಮಾಡಿ. ದೇವರು ಈ ಒಂದು ದೂತರಿಗಿಂತಲೂ, ಪ್ರಕೃತಿಗಿಂತಲೂ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಯೇಸು ಕ್ರಿಸ್ತನಿಗಿಂತಲೂ, ಪವಿತ್ರಾತ್ಮನಿಗಿಂತಲೂ ಕೂಡ ಅಂದ್ರೆ ತನ್ನ ಮಕ್ಕಳಾದಂತ ಮನುಷ್ಯರನ್ನ ಎಂತ ಉನ್ನತವಾದಂತ ಮಟ್ಟಿಗೆ ಕಾಣ್ತಾ ಇದ್ದಾನೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ. ದೇವದೂತರು ಅಂದ್ರೆ ಸುಮ್ನೆನಾ? ಎಂತ ಒಂದು ಶಕ್ತಿ ಉಳ್ಳಂತವರವರು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಫಿಲಿಸ್ಟಿಯರನ್ನ ಒಬ್ಬ ದೇವದೂತನು ಬಂದು ಒಂದೇ ರಾತ್ರಿಯಲ್ಲಿ 185,000 ಜನವನ್ನ ಹತ ಮಾಡ್ತಾನೆ. ಒಬ್ಬ ದೇವದೂತನು 185,000 ಜನವನ್ನ ಒಬ್ಬ ದೇವದೂತನ ಹತ ಮಾಡ್ತಾನೆ ಅಂದ್ರೆ ಇನ್ ಎಂತ ಶಕ್ತಿ ಇರ್ಬೋದು ಆಲೋಚನೆ ಮಾಡಿ. ಇಂಥ ಒಂದು ದೇವದೂತರಿಗೂ ಕೂಡ ಕ್ರೈಸ್ತ ಸಭೆಯ ಮೂಲಕವಾಗಿ ದೇವರ ನಾನಾ ಜ್ಞಾನಗಳು ಗೊತ್ತಾಗ್ಬೇಕಂತೆ. ದೇವ್ರು ಹೇಳಲ್ಲ, ದೇವ್ರು ನೇರವಾಗಿ ಆತನ ಜ್ಞಾನವನ್ನ ಹೇಳಲ್ಲ, ನಾವ್ ಹೇಳ್ಬೇಕಂತೆ. ಯಾವ ರೀತಿಯಾಗಿ? ಈ ಸುವಾರ್ತೆಯನ್ನ ಹೇಳುವಂತದ್ರ ಮೂಲಕವಾಗಿ ಮಹಾಜ್ಞಾನವನ್ನ ನಾವು ಪ್ರಕಟಿಸಬೇಕಾಗಿದೆ. ಆಗಿರುವಂತ ಕಾರಣ ರಾಜ್ಯ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೆ ಬೇಕು. ಈಗ ಪ್ರಕೃತಿ ಬೇಕು ಅಂತಂದ್ರೆ ನಾವು ಪ್ರಕಟಿಸಬೇಕು. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ, 12ನೇ ವಚನ, ಕ್ಷಮಿಸಿ, 1 ಪೇತ್ರ 1:12. ಈ ಸಂಗತಿಗಳನ್ನು ಮುಂತಿರಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನ ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಅಂದ್ರೆ ಯಾವ ಮನುಷ್ಯನು ದೇವರಿಗೋಸ್ಕರ ಬದುಕ್ತಾನೋ, ಸುವಾರ್ತೆಯನ್ನ ಸಾರ್ತಾನೋ, ದೇವರು ಹೇಳಿದಂತ ರೀತಿಯಲ್ಲಿ ಜೀವಿಸ್ತಾನೋ ಅಂತ ಮನುಷ್ಯನನ್ನು ನೋಡಿ ಈ ಪ್ರಕೃತಿ ಎನ್ನುವಂಥದ್ದು ಸಂತೋಷ ಪಡುತ್ತೆ. ನಾವು ಈ ಮನುಷ್ಯನಿಗೆ ದೇವರ ಆಜ್ಞೆಯಂತೆ ಸೇವೆ ಮಾಡಿದ್ದಕ್ಕೂ ಕೂಡ ಇವತ್ತಿಗೆ ಪ್ರಯೋಜನ ಆಯ್ತು ಅಂತ ಹೇಳಿ ಪ್ರಕೃತಿ ಎನ್ನುವಂಥದ್ದು ಸಂತೋಷ ಪಡುತ್ತೆ. ಅದೇಲಿರುವಂತ ಮಾತು. ದೇವದೂತರಿಗೂ ಕೂಡ ಈ ಸಂಗತಿಯನ್ನ ಲಕ್ಷ್ಯವಿಟ್ಟು ನೋಡಬೇಕೆನ್ನುವಂತ ಅಪೇಕ್ಷೆ ಇದೆ, ಆಸೆ ಇದೆ ಅಂತ. ಆ ರೀತಿಯಾಗಿ ಪ್ರಕೃತಿ ಎನ್ನುವಂಥದ್ದು ಈ ರೀತಿಯಾಗಿ ಮನುಷ್ಯನನ್ನ ಗಮನಿಸಿ, ಈ ರೀತಿಯಾಗಿ ಮನುಷ್ಯನ ಮೇಲೆ ಆಸೆಯನ್ನ ಇಟ್ಟುಕೊಂಡು ಯಾವ ಮನುಷ್ಯನ ಯಾವ ರೀತಿಯಾಗಿ ಬದುಕ್ತಾನೆ ಎನ್ನುವಂತ ವಿಚಾರದಲ್ಲಿ ಆತನು ಸೂಕ್ಷ್ಮವಾಗಿ ಗಮನಿಸ್ತಾ ನೀತಿವಂತರಿಗೋಸ್ಕರ ಎದುರು ನೋಡ್ತಾ ಇದೆಯಾ ಅಂದ್ರೆ
ಹೌದು, ದೇವರಿಗೋಸ್ಕರ ದೇವರ ಮಾತನ್ನ ಕೇಳಿಕೊಂಡು ನೀತಿವಂತರಿಗೋಸ್ಕರ ಎದುರು ನೋಡ್ತಾ, ನೀತಿವಂತರಿಗೋಸ್ಕರವೇ ಸೇವೆ ಮಾಡೋದಕ್ಕೋಸ್ಕರ ಇಷ್ಟಪಡ್ತಾ ಪ್ರಕೃತಿ ಎನ್ನುವಂಥದ್ದು ಇದೆ ಎನ್ನುವಂಥದ್ದು ಈ ಮಾತುಗಳ ಮೂಲಕವಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆಗಿರುವಂತ ಕಾರಣ ಈ ಒಂದು ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೆ ಅವಶ್ಯಕತೆ ಇದೆಯಾ ಅಂತಂದ್ರೆ ಅವಶ್ಯಕತೆ ಎನ್ನುವಂಥದ್ದು ಇದೆ. ಸತ್ಯ ಸುವಾರ್ತೆಯನ್ನು ಪ್ರಕಟಣೆ ಮಾಡುವಂತ ಅವಶ್ಯಕತೆ ಎಷ್ಟೋ ಮಟ್ಟಿಗೆ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ 24:14. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಸಾಕ್ಷಿಗಾಗಿ ಸಾರಲಾಗುವುದು. ಈ ಸತ್ಯ ಸುವಾರ್ತೆ ಸಾಕ್ಷಿಗೋಸ್ಕರ ಸಾರಲ್ಪಡ್ತದೆ. ಅಂದ್ರೆ ಮನುಷ್ಯನ ವಿಷಯದಲ್ಲಿ ಸಾಕ್ಷಿ ಹೇಳಂಗಿಲ್ಲ, ಮನುಷ್ಯನ ವಿಷಯದಲ್ಲಿ ಪ್ರಕೃತಿ ಸಾಕ್ಷಿ ಹೇಳ್ಬೇಕು. ಇವತ್ತು ಮನುಷ್ಯನನ್ನ ನಂಬಲ್ಲ, ಪ್ರಕೃತಿಯನ್ನ ನಂಬ್ತಾನೆ. ಯಾವ ರೀತಿಯಾಗಿ ಅಂದ್ರೆ ಒಂದು ನಾಯನ್ನ ನಂಬಿ ಮನೆ ಕಾಯೋದಕ್ಕೋಸ್ಕರ ಬಿಟ್ಟು ಹೋಗ್ತಾನೆ. ಆದ್ರೆ ಮನುಷ್ಯನನ್ನ ನಂಬಿ ಮನುಷ್ಯನನ್ನ ಬಿಟ್ಟು ಹೋಗುವಂತ ಕಾರ್ಯ ಇದೆಯಾ? ಕೆಲವೊಂದು ಮನೆಗಳಲ್ಲಿ ವಾಚ್ಮನ್ ಅನ್ನ ಇಟ್ಟರು ಕೂಡ ಆತನ ಮೇಲೆ ನಂಬಿಕೆ ಇರಲ್ಲ. ಆದ್ರೆ ಪ್ರಾಣಿಗಳನ್ನ ಆಶ್ರಯಿಸ್ತಾ ಇದ್ದಾನ ಮನುಷ್ಯನು. ಹೌದು, ಯಾಕೆ ಅಂತಂದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಂತ ರೀತಿಯಲ್ಲಿ ಧರಿಸಿಕೊಂಡು ದೇವರ ಮಾತುಗಳಿಗೆ ಖಚಿತವಾಗಿ ಬದುಕ್ತಾ ಇದೆ. ಮನುಷ್ಯನ ರೀತಿಯಲ್ಲಿ ಅಲ್ಲ. ದೇವ್ರು ಏನ್ ಹೇಳಿದ್ರು ಅದನ್ನ ಮಾಡುತ್ತೆ. ದೇವ್ರು ಏನ್ ಹೇಳಿದ್ರು ಅದನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದದೆ ಈ ಪ್ರಕೃತಿ ಎನ್ನುವಂಥದ್ದು. ಪ್ರಾಣಿ ಎನ್ನುವಂಥದ್ದು ಬಲಿಯಾಗಿ ಹೋಗ್ತಾ ಇದೆ ಅಂದ್ರೆ ಏನ್ ಅರ್ಥ? ಹಲವಾರು ಪ್ರಾಣಿ ಪಕ್ಷಿಗಳು ಬಲಿಯಾಗಿ ಹೋಗ್ತಾ ಇದ್ರೆ ಏನ್ ಅರ್ಥ? ದೇವರ ಮಾತಿಗೆ ಒಳಗಾಗ್ತಾ ಇದೆ. ನಮ್ಮ ಬದುಕು ಇದಕ್ಕೋಸ್ಕರವೇ. ಇವ್ರ ಬದುಕು, ಈ ದೇವರ ಮಕ್ಕಳು ಬದುಕೋದಕ್ಕೋಸ್ಕರ ನಾವು ಬಲಿಯಾಗ್ಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಿರುವಂತ ಪ್ರಕೃತಿ ಅದೆಲ್ಲವನ್ನ ಮಾಡಿ ಮುಗಿಸುತ್ತೆ. ಆ ರೀತಿಯಾಗಿ ಈ ಒಂದು ಸಾಕ್ಷಿಗೋಸ್ಕರ, ಮನುಷ್ಯರ ವಿಷಯದಲ್ಲಿ ಪ್ರಕೃತಿ ಎನ್ನುವಂಥದ್ದು ಸಾಕ್ಷಿ ಹೇಳೋದಕ್ಕೋಸ್ಕರ ಈ ಸತ್ಯ ಸುವಾರ್ತೆ ಎನ್ನುವಂಥದ್ದನ್ನ ಸಾರಿ ಹೇಳ್ಬೇಕು ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತುಗಳಿಂದ ಗೊತ್ತಾಗುವಂತ ಕಾರ್ಯ ಆಗಿರುವಂತ ಕಾರಣ ನಾವೆಲ್ಲರೂ ಕೂಡ ಇಂಥ ಒಂದು ನಿಗಾ ವ್ಯವಸ್ಥೆಯ ಮಧ್ಯದಲ್ಲಿ ಬದುಕ್ತಾ ಇರುವಂತ ಕಾರಣ, ಯಾರು ಯಾವ ಸಮಯದಲ್ಲಿ ಸಾಯ್ತಾರೋ ಎನ್ನುವಂಥದ್ದು ಗೊತ್ತಿಲ್ಲದೆ ಇರುವಂತ ಕಾರಣ, ನಾವು ಸತ್ತ ಸಮಯದಲ್ಲಿ ಈ ಒಂದು ಪ್ರಕೃತಿ ಎನ್ನುವಂಥದ್ದು ದೇವರಿಗೆ ಒಳ್ಳೆಯ ಸಾಕ್ಷಿಯನ್ನ ನಮ್ಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಭೂಮಿ ಮೇಲೆ ಸರಿಯಾದಂತ ರೀತಿಯಲ್ಲಿ ಬದುಕಬೇಕು. ಇಲ್ಲದೆ ಇದ್ರೆ ಭಯಂಕರವಾದಂತ ದುರ್ಗತಿ. ಒಳ್ಳೆ ರೀತಿಯಲ್ಲಿ ಬದುಕ್ತಿರೋ, ಕೆಟ್ಟ ರೀತಿಯಲ್ಲೇ ಬದುಕಿ ಈ ಒಂದು ಪ್ರಕೃತಿ ಎನ್ನುವಂಥದ್ದು ನಮಗೆ ಆಪೋಸಿಟ್ ಆಗಿರುವಂತ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿ ನಿತ್ಯ ನಾಶನಕ್ಕೆ ಹೋಗ್ತಿರೋ ತೀರ್ಮಾನವ ನಿಮ್ಮದೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ